ನಮಸ್ತೆ. ಬೆಂಗಳೂರು ದೂರದರ್ಶನ ಪ್ರಾದೇಶಿಕ ವಿಭಾಗ ಪ್ರಸ್ತುತಪಡಿಸುತ್ತಿರುವ ಚಂದನ ಮಂಥನ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಚಂದನ ಮಂಥನದ ವಿಷಯ ವಸ್ತು 2026ರ ಶುಭಾರಂಭ, ಸಂಕಲ್ಪದಿಂದ ಸೃಷ್ಟಿ, ಸಂಕಲ್ಪದಿಂದ ಸಿದ್ಧಿ. ಈ ಬಗ್ಗೆ ಹಲವು ವಿಚಾರಗಳ ಬಗ್ಗೆ ಮಾತನಾಡುವುದಕ್ಕೆ ಪ್ರಮುಖವಾಗಿ 2026ರ ಈ ಹೊಸ ವರ್ಷದಲ್ಲಿ ಹೊಸ ಆಶಯಗಳೊಂದಿಗೆ ಹೊಸ ಹೆಜ್ಜೆಯನ್ನ ಇಡ್ತಾ ಇದ್ದೀವಿ. ಹಲವು ವಿಚಾರಗಳ ಬಗ್ಗೆ ಇವತ್ತಿನ ಚಂದನ ಮಂಥನದಲ್ಲಿ ನಾವು ಮಾತನಾಡೋಣ. ವಿಶೇಷ ಅತಿಥಿ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಕಾವ್ಯಶಾಸ್ತ್ರಿ ಅವರು. ಇವರು ನಟಿ, ನಿರೂಪಕಿ, ಹಾಗೆ ಯೋಗ ಮತ್ತು ಧ್ಯಾನದ ಶಿಕ್ಷಕರಾಗಿದ್ದಾರೆ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತ ಕೋರೋಣ. ಕಾವ್ಯಶಾಸ್ತ್ರಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ ಲೀನಾ ಅವರೇ, ನಿಮಗೆ ಕೂಡ ಧನ್ಯವಾದಗಳು. ಹಾಗೆ 2026 ಸುಖದಾಯಕವಾಗಿರ್ಲಿ, ಖುಷಿ ತರಲಿ ಅಂತ ಆಶಿಸ್ತೀವಿ. ಖಂಡಿತ ನಿಮಗೂ ಕೂಡ. ಈ ಹೊಸ ವರ್ಷದಲ್ಲಿ ಹೊಸ ವಿಷಯದೊಂದಿಗೆ ನಾವು ಮಾತುಕತೆಯನ್ನ ಪ್ರಾರಂಭ ಮಾಡೋಣ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ ಮ್ಯಾನಿಫೆಸ್ಟೇಷನ್. ನಾವ್ ಏನಾದ್ರೂ ಅನ್ಕೊಂಡ್ರೆ ಅದು ಸಡನ್ ಆಗಿ ಆಗತ್ತೆ, ಹಾಗೇ ಆಗತ್ತೆ ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ನಾವಿದ್ದೀವಿ. ಈ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು, ಯಾರೆಲ್ಲ ಮಾಡಬಹುದು ಅನ್ನೋದನ್ನ ಮೊದಲಿಗೆ ತಿಳಿಸ್ಕೊಡಿ. ಓಕೆ, ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತೀಚೆಗೆ ಬಹಳಷ್ಟು ಚಾಲ್ತಿಯಲ್ಲಿರುವಂತಹ ಒಂದು ಪದ. ಆದ್ರೆ ಅಂದ್ಕೊಂಡಿದ್ದೆಲ್ಲ ಸಡನ್ ಆಗಿ ಆಗತ್ತೆ ಖಂಡಿತವಾಗ್ಲೂ ಅಲ್ಲ. ಮ್ಯಾನಿಫೆಸ್ಟೇಷನ್ ಅನ್ನುವಂಥದ್ದು ಯಾವುದೋ ಪಾಶ್ಚಾತ್ಯ ಪದವೂ ಅಲ್ಲ. ಅದು ನಮ್ಮ ಹಿಂದಿನ ಕಾಲದಿಂದಲೂ ಕೂಡ, ನಮ್ಮ ಪುರಾಣಗಳಿಂದಲೂ ಕೂಡ ಇದ್ದಂಥದ್ದು. ಒಂದು ನಮ್ಮಲ್ಲಿ ಹಿರಿಯರು ಹೇಳ್ತಿದ್ರು, ಮುಸ್ಸಂಜೆ ಹೊತ್ತಲ್ಲಿ ಏನೇನೋ ಅಂದ್ಬೇಡ, ಅಸ್ತು ದೇವತೆಗಳು ಬಂದು ಅಸ್ತು ಅಂದ್ಬಿಡ್ತಾರೆ ಅಂತ. ಅಶ್ವಿನಿ ಕುಮಾರರು ಸಂಧ್ಯಾ ಕಾಲದಲ್ಲಿ ಬಂದು ನಾವು ಅಂದ್ಕೊಂಡಿದ್ದೇನಾದ್ರೂ ಅಂದ್ಕೊಂಡ್ರೆ ಅದು ಒಳ್ಳೆದೇ ಆಗಿರ್ಬೋದು, ಕೆಟ್ಟದೇ ಆಗಿರ್ಬೋದು, ತಥಾಸ್ತು ಅಂತ ಹೋಗ್ತಾರೆ ಅಂತ ಹೇಳ್ತಾ ಇದ್ರು. ಅಥವಾ ಭಗವದ್ಗೀತೆಯಲ್ಲಿ ನಾವು ನೋಡೋದಾದ್ರೆ 6ನೇ ಚಾಪ್ಟರ್ ಅಲ್ಲಿ ಭಗವಾನ್ ಶ್ರೀಕೃಷ್ಣ ಬಹಳ ವಿಷಯಗಳನ್ನ ಹೇಳ್ತಾ ಹೋಗ್ತಾರೆ. ಉದ್ಧಾರಮೇದ್ ಆತ್ಮನಂ ಆತ್ಮಾನ್ ಅಂದ್ರೆ ನಿನ್ನ ಆತ್ಮದಿಂದ ನೀನು ಉದ್ಧಾರ ಆಗು, ಅದರಿಂದ ನೀನ್ ನಾಶ ಆಗ್ಬೇಡ. ನಿನ್ನ ಮೈಂಡ್ ನಿನ್ ಕಂಟ್ರೋಲ್ ಅಲ್ಲಿ ಇದ್ರೆ ನಿನ್ನ ಜೀವನವನ್ನ ಹೇಗ್ ಬೇಕಾದ್ರೂ ನೀನ್ ರೂಪಿಸ್ಕೊಳ್ಬಹುದು ಅಂತ. ಹೀಗಾಗಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಇತ್ತೀಚೆಗೆ ಕೇಳಿ ಬರ್ತಾ ಇರುವಂತದ್ದಲ್ಲ, ಇತ್ತೀಚೆಗೆ ಪ್ರಚಲಿತ ಹೌದು. ಆದ್ರೆ ನಮ್ಗೆ ಬಹಳ ಹಳೆಯ ಕಾನ್ಸೆಪ್ಟ್, ನಮ್ಮ ಭಾರತೀಯರಿಗೆ ಬಹಳ ಹಳೆಯ ಕಾನ್ಸೆಪ್ಟ್ ಅಂತೂ ಹೌದು. ಅಂದ್ಕೊಂಡಿದ್ದನ್ನ ನಾವು ರಿವೈರ್ ಮಾಡಿ ಏನು ಬೇಕು ಅನ್ನೋದನ್ನ ಆ ಕ್ಲಾರಿಟಿಯೊಂದಿಗೆ ಇಂಟೆನ್ಷನ್ ಸೆಟ್ ಮಾಡಿದ್ರೆ ಯೂನಿವರ್ಸ್ ನಿಮಗೆ ಕೊಡುತ್ತೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ, ದೇವರು ನಿಮಗೆ ಕೊಡ್ತಾರೆ ಅನ್ನೋದು ಇನ್ನೊಂದ್ ಕಡೆ ಆದ್ರೆ, ಸೈನ್ಸ್ ಪ್ರಕಾರ ಆದ್ರೆ ನಿಮ್ಮ ಮೈಂಡ್ ಆ ಫೋಕಸ್ ಕಡೆಗೆ ನಿಮ್ಮನ್ನ ಕರ್ಕೊಂಡು ಹೋಗೋದ್ರಿಂದ ನೀವೇನು ಬಯಸ್ತೀರಿ ಅದು ನಿಮಗೆ ಸಿಗುತ್ತೆ ಅನ್ನುವಂಥದ್ದೇ ಮ್ಯಾನಿಫೆಸ್ಟೇಷನ್ ಅನ್ನುವಂಥ ಅರ್ಥ ತಗೊಳ್ಳುತ್ತೆ. ಕಾವ್ಯ ಅವರೇ, ನೀವೇ ಹೇಳ್ತಾ ಇದ್ರಿ ಇತ್ತೀಚಿನ ದಿನಗಳಲ್ಲಿ ಪ್ರಚಲಿತದಲ್ಲಿದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಇದು ಪ್ರಚಲಿತದಲ್ಲಿರೋದಕ್ಕೆ ಏನ್ ಕಾರಣ ಅಂತ ನಿಮ್ಗನ್ಸುತ್ತೆ? ಸೆಲೆಬ್ರಿಟಿಗಳ ಕಾರಣ. ಒಂದೇ ಪದದಲ್ಲಿ ಹೇಳ್ಬೇಕಂದ್ರೆ ಸೆಲೆಬ್ರಿಟಿಗಳು ಕಾರಣ ಆಗತ್ತೆ. ಈ 11/11 ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹಾಕೋದು, ನಾನು ಇದನ್ನ ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದೀನಿ ಅಂತ ಹಾಕೋದು, ಅದು ಒಂದು ರೀತಿ ಈಗ ಟ್ರೆಂಡ್ ಆಗ್ಬಿಡುತ್ತೆ. ಬಟ್ ಫಾರ್ಚುನೇಟ್ಲಿ ಅನಗತ್ಯವಾಗಿ ನಿಮ್ಗೆ ನೆಗೆಟಿವಿಟಿಗೆ ಕರ್ಕೊಂಡು ಹೋಗುವಂತಹ ಟ್ರೆಂಡ್ ಅಲ್ಲದೆ ಇದು ಒಂದು ಪಾಸಿಟಿವಿಟಿಗೆ ಕರ್ಕೊಂಡು ಹೋಗುವಂತಹ ಟ್ರೆಂಡ್ ಆಗಿರೋದ್ರಿಂದ ವೈ ನಾಟ್ ಅನ್ನೋದೊಂದು ಆಗಿದೆ. ಅಂದ್ರೆ ಈಗ ಎಲ್ಲರಿಗೂ ಕೂಡ ಸೆಲೆಬ್ರಿಟಿಗಳು ಅನ್ನೋದು ಒಂದು ಮಾಡೆಲ್ ತರ. ಅವ್ರ ತರ ನಾನು ಆಗ್ಬೇಕು, ಅವ್ರು ಇವತ್ತು ಈ ಬ್ಯಾಗ್ ತಗೊಂಡಿದ್ದಾರೆ ನಾನು ಹಾಗಿರ್ಬೇಕು, ಅವ್ರ ಥರದೊಂದು ಜೀವನ ನಾನು ಸಾಗಿಸ್ಬೇಕು ಅನ್ನುವಂಥದ್ದೊಂದು ಭರದಲ್ಲಿ ಅವ್ರು ಏನ್ ಮಾಡ್ತಾರೆ ಅನ್ನುವಂಥ ಅನುಕರಣೆ ಮಾಡುವಂತಹ ಭರದಲ್ಲಿ ಮ್ಯಾನಿಫೆಸ್ಟೇಷನ್ ಕೂಡ ಸ್ವೀಕಾರ ಮಾಡ್ತಾ ಇದ್ದಾರೆ ಬಹಳ ಜನ, ಗೊತ್ತಿದ್ದೋ ಗೊತ್ತಿಲ್ದೇನು. ಅದು ಒಂದು ರೀತಿ ಸ್ಟೈಲ್ ಸ್ಟೇಟ್ಮೆಂಟ್ ಕೂಡ ಆಗಿದೆ ಸೆಲೆಬ್ರಿಟಿಗಳ ಮಧ್ಯೆ ಅಂತ ಹೇಳ್ಬೋದು. ಬಟ್ ಇಟ್ ಇಸ್ ಒಂದು ಒಳ್ಳೆಯ ಬೆಳವಣಿಗೆ, ಆರೋಗ್ಯಕರವಾದಂತಹ ಬೆಳವಣಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ಪಾಸಿಟಿವ್ ಆಟಿಟ್ಯೂಡ್ನ ಬೆಳೆಸ್ಕೊಂಡು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿದೆಯಲ್ಲ, ಎನಿ ಟೈಮ್ ಇಟ್ ಇಸ್ ಅ ವೆರಿ ಗುಡ್ ಹ್ಯಾಬಿಟ್ ಅಂತ ನನಗೆ ಅನ್ಸುತ್ತೆ. ಈಗ ಅದು ಹೇಳ್ತೀವಿ, ಪಾಸಿಟಿವ್ ಆಗಿ ಥಿಂಕ್ ಮಾಡ್ಬೇಕು, ಋಣಾತ್ಮಕವಾಗಿ ನಾವು ಥಿಂಕ್ ಮಾಡ್ಬೇಕು, ಆ ತರದ ಯೋಚನೆಯಲ್ಲೇ ಮಾಡ್ತಾ ಇರ್ಬೇಕಾಗತ್ತೆ ಅಂತ. ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ ಅನ್ನ ಯಾರು ಮಾಡ್ಬೇಕು ಅಂತ? ಎಲ್ಲರೂ ಮಾಡ್ಬೋದು. ಮ್ಯಾನಿಫೆಸ್ಟೇಷನ್ ಅನ್ನೋದಕ್ಕೆ ಯಾವುದೇ ರೀತಿಯಾದಂತಹ ನಿರ್ಬಂಧಗಳಿಲ್ಲ. ಸೊ ನೀವು ನಿಮ್ಮ ಜೀವನದಲ್ಲಿ ಏನು ಬಯಸ್ತೀರಿ ಅನ್ನೋದರ ಕ್ಲಾರಿಟಿಯನ್ನು ತಗೊಂಡು ಅದರ ಕಡೆಗೆ ನೀವು ಮಾಡುವಂತಹ ಆಕ್ಷನ್ಸ್ ಜೊತೆಗೆ ಇಂಟೆನ್ಷನ್ಸ್ನ ಅಲೈನ್ ಮಾಡ್ಕೊಳ್ಳೋದನ್ನ ಮ್ಯಾನಿಫೆಸ್ಟೇಷನ್ ಅಂತ ಕರೀತಾರೆ. ಅದನ್ನ ಯಾವ ವಯಸ್ಸಿನವರಾದ್ರೂ ಮಾಡ್ಬೋದು. ಇನ್ಫ್ಯಾಕ್ಟ್ ಚಿಕ್ಕ ವಯಸ್ಸಿನಿಂದನೂ ಈ ರೀತಿಯ ಒಂದು ಪಾಸಿಟಿವ್ ಮ್ಯಾನಿಫೆಸ್ಟೇಷನ್ ಅಫರ್ಮೇಷನ್ಸ್ನ ಅಭ್ಯಾಸ ಮಾಡ್ಕೊಂಡು ಬಂದ್ರೆ ಅದು ನಿಮ್ಮ ನ್ಯೂರೋಪ್ಲಾಸ್ಟಿಸಿಟಿ ಅಂತ ನಾವೇನ್ ಕರಿತೀವಿ, ಬ್ರೈನ್ ರಿವೈರ್ ಆಗಕ್ಕೆ ಅದು ಬಹಳ ಸುಲಭ ಆಗ್ತಾ ಹೋಗುತ್ತೆ. ಸೊ ಇದಕ್ಕೆ ಯಾವುದೇ ರೀತಿಯ ವಯಸ್ಸಿನ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್
ಲಿಮಿಟೇಷನ್ ಅಥವಾ ಮ್ಯಾನಿಫೆಸ್ಟೇಷನ್ ಮಾಡ್ಬೇಕಾದ್ರೆ ನಾನು ಇದನ್ನಷ್ಟೇ ಮಾಡ್ಬೋದು, ಇದಕ್ಕೊಂದು ಬೌಂಡ್ರಿ ಇದೆ ಅನ್ನುವಂಥದ್ದೆಲ್ಲ ಏನೂ ಇಲ್ಲ. ಸೊ ಯಾರು ಬೇಕಾದ್ರೂ ಮಾಡಬಹುದಾದಂತ, ಯಾವ ಸಮಯದಲ್ಲಿ ಬೇಕಾದ್ರೂ ಮಾಡಬಹುದಾದಂತದ್ದೇ ಮ್ಯಾನಿಫೆಸ್ಟೇಷನ್. ಓಕೆ, ಹೇಗ್ ಮಾಡ್ಬೇಕಾಗತ್ತೆ? ಈಗ ನಾವು ಯಾವ್ದಾದ್ರು ಒಂದು ಆಲೋಚನೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡೋ ತರ ಕೂತ್ಕೊಂಡು ಮಾಡ್ಬೇಕಾ ಅಥವಾ ಬರೆಯೋ ಮೂಲಕ ಮಾಡ್ಬೇಕಾ? ಹೇಗೆ ನಾವು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಒಳ್ಳೇದು? ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಬಹಳ ಇದೆ. ಕೆಲವರು ಬಂದು ಜರ್ನಲಿಂಗ್ ಮಾಡ್ತಾರೆ, ಅಂದ್ರೆ ಬರೆಯೋದು, ವಿಚ್ ಇಸ್ ಲೈಕ್ ದ ಮೋಸ್ಟ್ ಪವರ್ಫುಲ್. ಮೇನ್ ಆಗಿ ಮ್ಯಾನಿಫೆಸ್ಟೇಷನ್ ಜರ್ನಲಿಂಗ್ ಅಲ್ಲಿ ಯಾಕೆ ಆಗುತ್ತೆ ಅಂತ ಅಂದ್ರೆ, ನೀವು ಜರ್ನಲಿಂಗ್ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಬ್ರೈನಿನ ಪ್ರೀಫಾಂಟಲ್ ಕಾರ್ಟೆಕ್ಸ್ ಏನಿದೆ ಅದಕ್ಕೆ ನಿಮ್ಮ ಅಂದ್ರೆ ಯು ವಿಲ್ ಬಿಕಮ್ ಮೋರ್ ರ್ಯಾಷನಲ್. ತುಂಬಾ ಸುಲಭದ ಪದದಲ್ಲಿ ಹೇಳ್ಬೇಕಂದ್ರೆ, ಎಮೋಷನಲ್ ಆಗಿರುವಂತಹ ಏನೇ ಒಂದು ಆಲೋಚನೆ ಇರ್ಬೋದು, ಅದು ತುಂಬಾ ರ್ಯಾಷನಲ್ ಆಗಿ ಥಿಂಕ್ ಮಾಡಕ್ಕೆ, ಅಂದ್ರೆ ಲಾಜಿಕಲ್ ಆಗಿ ಥಿಂಕ್ ಮಾಡಕ್ ಶುರು ಮಾಡ್ತೀವಿ ನಾವು ಜರ್ನಲಿಂಗ್ ಮಾಡ್ಬೇಕಾದ್ರೆ. ಸೊ ಅವಾಗ ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಈ ರೀತಿ ಕ್ಲಾರಿಟಿ ತಗೊಂಡ ನಂತರ ಮ್ಯಾನಿಫೆಸ್ಟೇಷನ್ ಹೇಗೆ ಸೈನ್ಸ್ ಪ್ರಕಾರ ವರ್ಕ್ ಆಗುತ್ತೆ ಅಂತ ಹೇಳೋದಾದ್ರೆ, RAS ಅಂತ ಹೇಳ್ತೀವಿ, ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಅಂತ. ಅದರ ಅರ್ಥ ಏನಪ್ಪಾ ಅಂದ್ರೆ, ನಿಮ್ಮ ಬ್ರೈನ್ಗೆ ಒಂದು ಕ್ಷಣದಲ್ಲಿ ಕೋಟ್ಯಾಂತರ ಆಲೋಚನೆಗಳು ಬರ್ತವೆ. ಅದೆಲ್ಲದನ್ನು ಒಬ್ಬ ಮನುಷ್ಯ ಪರ್ಸೀವ್ ಮಾಡ್ಕೊಂಡ್ಬಿಟ್ರೆ ಹುಚ್ಚೆ ಆಗ್ಬಿಡ್ತಾನೆ. ಆದ್ರೆ ನಿಮಗೆ ಏನು ಅಗತ್ಯ ಅನ್ನೋದನ್ನ ಫಿಲ್ಟರ್ ಮಾಡಿ ನಿಮಗ್ ಕೊಡುತ್ತೆ ಅಲ್ವಾ. ಸೊ ಅದನ್ನ ನಾವು RAS ಅಂತ ಹೇಳ್ತೀವಿ. ಸೊ ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಮೂಲಕ ನಿಮ್ಮ RAS ನಿಮ್ಮ ಗೋಲ್ ನ ಕಡೆಗೆ ಜಾಸ್ತಿ ಫೋಕಸ್ ಅನ್ನ ಮಾಡಿಸೋದಕ್ಕೆ ಸಹಾಯ ಮಾಡುತ್ತೆ. ಅದು ನಿಮ್ಮ ಡೋಪಮೈನ್ ಪ್ರೊಡಕ್ಷನ್ ಇಂದ ಆಗಿರ್ಬೋದು, ಅಥವಾ ನಿಮ್ಮ ಫೋಕಸ್ನ ಹೆಚ್ಚು ಮಾಡುವಂಥದ್ದೊಂದು ಪ್ರೊಡಕ್ಷನ್ ಆಗಿರ್ಬೋದು. ಹೆಚ್ಚು ಮಾಡೋದ್ರಿಂದ ಏನಾಗಿರ್ಬೋದು, ನಿಮಗೆ ಏನು ಅಗತ್ಯ ಇದೆಯೋ ಅದನ್ನು ಅಟ್ರಾಕ್ಟ್ ಮಾಡ್ಕೋತಾ ಹೋಗ್ತೀರಿ. ಫಾರ್ ಎಕ್ಸಾಂಪಲ್, ರೆಡ್ ಕಾರ್ ತಗೋಬೇಕು ಅಂತ ಇದ್ದೀರಿ ಅಂದ್ಕೊಳ್ಳಿ. ಟ್ರಾಫಿಕಲ್ಲಿ ಹೋದರೆ ಬರೀ ನಿಮ್ಗೆ ರೆಡ್ ಕಾರ್ಗಳ ಮೇಲೇ ಗಮನ ಹೋಗುತ್ತೆ ಅಲ್ವಾ. ಸೊ ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದ್ರ ಜರ್ನಲಿಂಗ್ ಮೂಲಕ ಕೂಡ ನಿಮಗೆ ನಿಮ್ಮ ಫೋಕಸ್ ನಿಮ್ಮ ಗೋಲ್ ಕಡೆಗೆ ಬಹಳ ಗೋಲ್ ಸೆಂಟ್ರಿಕ್ ಆಗಿ ರ್ಯಾಷನಲ್ ಆಗಿ ಸ್ಟೆಪ್ಸ್ ತಗೊಳ್ಳೋದಕ್ಕೆ ನಿಮಗೆ ಬೇಕಾಗಿರುವಂತಹ ಮೋಟಿವೇಶನ್ ಜೊತೆಗೆ ನಿಮ್ಮ ಬ್ರೈನ್ ರಿವೈರ್ ಆಗುತ್ತೆ ಅದಕ್ಕೆ ತಕ್ಕಂಗೆ. ಅದನ್ನು ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ, ಅದಾಗ್ತಾ ಹೋಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್ ಹೇಗೆ ಮಾಡ್ಕೋಬಹುದು? ಜರ್ನಲಿಂಗ್ ಮಾಡ್ಬೋದು. ಒಂದು ಬರ್ದಿಡೋದು, ನನಗೇನು ಅಗತ್ಯ ಇದೆ, ಯಾವಾಗ ಅಗತ್ಯ ಇದೆ, ಯಾವ ರೀತಿ ಅಗತ್ಯ ಇದೆ ಅನ್ನುವಂಥದ್ದು ಜರ್ನಲಿಂಗ್ ಮಾಡಿ ಅದನ್ನ ಓದುವಂಥದ್ದು. ಓಕೆ, ಮತ್ತೆ ಈ ಎಲ್ಲ ಮ್ಯಾನಿಫೆಸ್ಟೇಷನ್ಸ್ ಮಾಡ್ಕೋಬೇಕಾದ್ರೆ ಅದು ನಿಮ್ಮ ಜೀವನದಲ್ಲಿ ಆಲ್ರೆಡಿ ಬಂದಿರೋ ಹಾಗೆ ಮಾಡಬೇಕು. ಆಲ್ರೆಡಿ ನನ್ನ ಜೊತೆ ನನ್ನ ಹತ್ರ ಇದೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಈಗ 1 ಕೋಟಿ ರೂಪಾಯಿ ಬೇಕು ಅಂತ ಅನ್ಕೊಳ್ಳಿ. ನನ್ನ ಜೀವನದಲ್ಲಿ ಈಗ 1 ಕೋಟಿ ರೂಪಾಯಿ ಇರೋದಕ್ಕೆ ನನಗೆ ಬಹಳ ಖುಷಿ ಇದೆ, ನನಗೆ ಬಹಳ ಗ್ರಾಟಿಟ್ಯೂಡ್ ಇದೆ ಅನ್ನೋ ತರ ಆಲ್ರೆಡಿ ನಿಮ್ಮ ಹತ್ರ ಇರೋ ತರ ಮಾಡ್ಬೇಕು. ಹೀಗೆ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಫೀಲಿಂಗ್ಸ್ ಬಹಳ ಪಾಸಿಟಿವ್ ಆಗಿ ಜಾಗೃತವಾಗುತ್ತೆ. ನಿಮ್ಮಲ್ಲಿರುವಂತಹ ಡೌಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಬ್ರೈನ್ ರಿವೈರ್ ಆಗಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಸೊ ಜರ್ನಲಿಂಗ್ ಜೊತೆಗೆ ಕೆಲವರು ಮೆಡಿಟೇಷನ್ ಮಾಡಿಕೊಂಡು, ಮೆಡಿಟೇಷನ್ ಬೇಸ್ ಆಗಿ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಯಾಕೆ ಈಸಿ ಆಗುತ್ತೆ ಅಂದ್ರೆ, ನೀವು ಆ ಪ್ಯಾರಾಸಿಂಪಥೆಟಿಕ್ ಸ್ಟೇಟ್ಗೆ ಹೋದ್ರೆ ಮೆಡಿಟೇಷನ್ ಮೂಲಕ, ಅಂದ್ರೆ ನಿಮ್ಮ ಆಲ್ಫಾ ವೇವ್ಸ್ ಏನು ಆಕ್ಟಿವೇಟ್ ಆಗುತ್ತೆ, ಆವಾಗ ಬೇರೆ ಅನಗತ್ಯ ಯೋಚನೆಗಳು ಬರದೇ ಇದ್ದಾಗ ನಿಮ್ಮ ಫೋಕಸ್ನ ಕೇಂದ್ರೀಕರಿಸೋದಕ್ಕೆ, ನಿಮ್ಮ ಆಲೋಚನೆಗಳನ್ನ ಕೇಂದ್ರೀಕರಿಸೋದಕ್ಕೆ ಸುಲಭ ಆಗುತ್ತೆ. ಹೀಗಾಗಿ ಮೆಡಿಟೇಷನ್ ಮಾಡಿ ಅನಂತರ ನಿಮಗೆ ಏನು ಬೇಕು ಅನ್ನೋದನ್ನ ವಿಜುವಲೈಸೇಷನ್ ಟೆಕ್ನಿಕ್ ಅಂತ ಹೇಳ್ತೀವಿ. ವಿಜುವಲೈಸೇಷನ್ ಟೆಕ್ನಿಕ್ ಇಸ್ ದ ಮೋಸ್ಟ್ ಪವರ್ಫುಲ್ ಟೆಕ್ನಿಕ್. ಯಾಕಂದ್ರೆ ನಿಮ್ಗೆ ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಆಗಬೇಕು. ಆ ಸೆಟ್ಟಲ್ಲಿ ನೀವು ನಡ್ಕೊಂಡು ಹೋಗ್ತಾ ಇರ್ತೀರಾ, ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ಬಟ್ಟೆ ಹಾಕೊಂಡಿರ್ತೀರಾ, ನಿಮ್ ಸುತ್ತ ಜನ ಇರ್ತಾರೆ, ಸೆಲ್ಫಿ ಕೇಳ್ತಾ ಇರ್ತಾರೆ, ಮೇಡಮ್ ಶಾರ್ಟ್ ರೆಡಿ ಅಂತ ಹೇಳ್ತಾ ಇರ್ತಾರೆ, ಇನ್ನೊಂದು ಯಾವುದೋ ಒಂದು ಸಿನಿಮಾ ಡೈರೆಕ್ಟರ್ ಕಾಲ್ ಬರ್ತಾ ಇರುತ್ತೆ. ಎಲ್ಲ ಆಲೋಚನೆಗಳನ್ನ ನೀವು ವಿಜುವಲೈಸ್ ಮಾಡ್ಕೊಂಡ್ರೆ ಅದರಿಂದ ನಿಮಗೆ ಸಿಗುವಂತ ಆ ಒಂದು ಗರ್ವ, ಹೆಮ್ಮೆ, ಖುಷಿ, ಅಕಂಪ್ಲಿಷ್ ಮಾಡಿದೀನಿ ಅನ್ನುವಂಥ ಒಂದು ಸಾರ್ಥಕತೆ, ಇವೆಲ್ಲ ಕೂಡ ನಿಮಗೆ ವಿಜುವಲೈಸ್ ಆಗ್ತಾ ಆಗ್ತಾ ಆ ಎಲ್ಲ ಎಮೋಷನ್ಸು ನಿಮ್ಮ ಬ್ರೈನ್ ಅಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ಹೀಗಾಗಿ ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಬಹಳ ಸುಲಭ ಆಗ್ತಾ ಹೋಗುತ್ತೆ. ನಿಮ್ಮ ಫೋಕಸ್ ಕೂಡ ಅದೇ ಕಡೆ ಹೋಗುತ್ತೆ. ಇನ್ನು ಕೆಲವರು ಬೇಲೀಫ್ ಟೆಕ್ನಿಕ್ ಮಾಡ್ತಾರೆ. ಬೇಲೀಫ್ ಮೇಲೆ ಬರೆದ್ಬಿಟ್ಟು ಅದನ್ನ ಸುಟ್ಟು ಬಿಡ್ತಾರೆ, ಅಥವಾ ಎಲ್ಲಾದ್ರೂ ಪಿಲ್ಲೋ ಕೆಳಗಿಡ್ತಾರೆ ಅಥವಾ ನೆಡ್ತಾರೆ. ಇನ್ನೊಂದು ವಾಟರ್ ಟೆಕ್ನಿಕ್ ಅಂತ ಮಾಡ್ತೀವಿ. ಕೈಯಲ್ಲಿ ನೀರನ್ನ ಹಿಡ್ಕೊಂಡು, ನಮಗೆ ಗೊತ್ತಿರೋ ಹಾಗೆ ನಮ್ಮ ಇಡೀ ದೇಹ ನೀರಿನಿಂದನೇ ಕೂಡಿರುವಂಥದ್ದು. 72% ಹೆಚ್ಚು ನೀರಿನಿಂದ ಕೂಡಿರುವಂಥದ್ದು. ಹಾಗೆ ನೀರಿಗೆ ಮೆಮೊರಿ ಇದೆ, ವಾಟರ್ ಮೆಮೊರಿ ಅನ್ನೋದೊಂದಿದೆ. ಸೊ ಅದು ಒಂದು ಎಕ್ಸ್ಪೆರಿಮೆಂಟ್ ಮೂಲಕನೂ ಕೂಡ ಪ್ರೂವ್ ಆಗಿದೆ. ಮುಂದಿನ ಮಾತುಗಳಲ್ಲಿ ಅದನ್ನ ಹೇಳೋಣ. ಸೊ ಆ ವಾಟರ್ ಮೆಮೊರಿಯಿಂದಾಗಿ ನಾವು ಅದನ್ನ ಹಿಡ್ಕೊಂಡು ನಾವು ವಿಜುವಲೈಸ್ ಮಾಡ್ಕೊಂಡ್ರೆ ನಿಮ್ಮ ಇಂಟೆನ್ಷನ್ಸು ಆ ವಾಟರ್ ಮೆಮೊರಿಯಲ್ಲಿ ಸ್ಟೋರ್ ಆಗಿರುತ್ತೆ. ನಂತರ ಬೆಳಗ್ಗೆ ಎದ್ದು ನಾವು ಅದನ್ನ ಕುಡಿದಾಗ ಅಥವಾ ಅದನ್ನ ಮೂನ್ ಕೆಳಗಡೆ ಇಟ್ಕೊಂಡು ಸೇವಿಸಿದಾಗ ಅದು ನಮ್ಗೆ ಆಗತ್ತೆ, ಸಾಕಾರ ಆಗುತ್ತೆ ಬಹಳ ಬೇಗ ಅಂತ ಕೂಡ ಹೇಳ್ತಾರೆ. ಈ ರೀತಿ ಮತ್ತೆ ಮಿರರ್ ಮ್ಯಾನಿಫೆಸ್ಟೇಷನ್ ಅಂತ ಇದೆ. ಮಿರರ್ ಮ್ಯಾನಿಫೆಸ್ಟೇಷನ್ ಕೂಡ ತುಂಬಾ ಪವರ್ಫುಲ್ ಟೆಕ್ನಿಕ್.
ಕನ್ನಡಿಯ ಮುಂದೆ ನಿಂತ್ಕೊಂಡು ನಿಮಗೆ ಬೇಕಾಗಿರೋ ಹಾಗೆ ಆಗಿರೋ ಹಾಗೆ ನಿಮ್ ಹತ್ರ ನೀವು ಮಾತಾಡ್ಕೊಳ್ಳೋದು. ಆಗ ನಿಮ್ಮ ಮುಖದ ಭಾವನೆ, ನಿಮ್ಮ ಕಣ್ಣಿನ ಖುಷಿ ಆಗಿರ್ಬೋದು, ಹಾಗೆ ನಿಮ್ಮ ಮನೋಸಂಕಲ್ಪದ ಗಟ್ಟಿತನ ಆಗಿರ್ಬೋದು, ನಿಮಗೆ ಅನ್ಸಿರುವಂತಹ ಎಲ್ಲ ಖುಷಿ ಆಗಿರ್ಬೋದು, ಅವೆಲ್ಲರೂ ಚೆನ್ನಾಗಿ ರಿಜಿಸ್ಟರ್ ಆಗತ್ತೆ. ಅದರಿಂದ ಕೂಡ ಅನ್ಕೊಂಡಿರೋದನ್ನ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೋಬಹುದು. ಹೀಗೆ ಬೇರೆ 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 ರೀತಿಯ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇದೆ. ಬಟ್ ಮುಖ್ಯವಾಗಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿರೋದು ಕ್ಲಾರಿಟಿ, ಮೆಂಟಲ್ ಕ್ಲಾರಿಟಿ ಇಟ್ಕೊಂಡು ನನಗೆ ಏನು ಬೇಕು, ಯಾಕೆ ಬೇಕು. ಸುಮ್ಮನೆ ನಾನು ನಾಳೆ ದೇಶದ ಪ್ರಧಾನಿ ಆಗ್ಬಿಡ್ತೀನಿ ಅಂತ ಮ್ಯಾನಿಫೆಸ್ಟ್ ಮಾಡ್ಕೋತಾ ಕೂತ್ಕೋತೀನಿ ಅಂದ್ರೆ ಅದಾಗೋದಿಲ್ಲ. ಸೊ ನನಗೆ ಯಾಕೆ ಅದರ ಅಗತ್ಯ ಇದೆ, ನಾನು ಅದರ ಜೊತೆಗೆ ಹೇಗೆ ಅಲೈನ್ ಆಗ್ತೀನಿ, ಅದಕ್ಕೆ ಐ ಆಲ್ವೇಸ್ ಸೇ ದಿಸ್, ಮಂತ್ರಕ್ಕೆ ಮಾವಿನಕಾಯಿ ಉದುರೋದಿಲ್ಲ ಅಂತ. ಅದಕ್ಕೆ ನಾನು ಯಾವ ರೀತಿ ನನ್ನ ಕಡೆಯಿಂದ ಒಂದು ಎಫರ್ಟ್ ಹಾಕಬೇಕು, ಆ ದಾರಿಯಲ್ಲಿ ನಾನು ನಡಿಬೇಕು ಅನ್ನೋದನ್ನ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ಲಿ ಯಾವುದೇ ಟೆಕ್ನಿಕ್ ಮಾಡ್ಲಿ ಎಂಡ್ ಗೋಲ್ ಅದೇ ಅಲ್ವಾ. ಸೊ ಅಲ್ಲಿಗೆ ನಾವು ತಲುಪ್ತೀವಿ. ಖಂಡಿತ. ಈಗ ಕೊನೆದೊಂದು ಮಾತು ಹೇಳ್ತಾ ಇದ್ರಿ, ನಾವು ಕೇವಲ ಯೋಚನೆ ಮಾಡಿದ್ರೆ ಮಾತ್ರ ಸಾಕಾಗಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಎಫರ್ಟ್ ಅನ್ನ ಹಾಕ್ಲೇಬೇಕಾಗುತ್ತೆ. ಈಗ ಕೆಲಸನೂ ಮಾಡ್ಬೇಕು, ಮ್ಯಾನಿಫೆಸ್ಟೇಷನ್ ಕೂಡ ಮಾಡ್ಬೇಕು. ಈಗ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮಾಡ್ತಾ ನಮ್ಗೆ ಕೆಲವೊಂದು ಡೌಟ್ ಬರುತ್ತೆ, ಅಯ್ಯೋ ಇದಾಗುತ್ತೋ ಇಲ್ವಾ, ಆಗುತ್ತೋ ಇಲ್ವಾ, ಅದು ಯಾಕಾಗತ್ತೆ, ಅದನ್ನ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಅಂತ. ಈ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದೇ ನಿಮ್ಗೆ ಡೌಟ್ಸ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಸೊ ನಂಬಿಕೆ ಇಲ್ದಿದ್ರೆ ಯಾವುದು ಕೂಡ ಮ್ಯಾನಿಫೆಸ್ಟ್ ಆಗೋದಿಲ್ಲ. ಯಾಕಂದ್ರೆ ನಿಮ್ಮ ಬ್ರೈನು, ಯಾವುದೇ ಮನುಷ್ಯನ ಒಂದು ಬ್ರೈನ್ ತಗೊಂಡ್ರೆ ಅದು ನೆಗೆಟಿವ್ ತುಂಬಾ ಬೇಗ ಗ್ರಾಸ್ಪ್ ಮಾಡ್ಬಿಡುತ್ತೆ. ಹಾಗೆ ಆ ಒಂದು ಆತಂಕಗಳ ಜೊತೆಗೇನೆ ನೆಗೆಟಿವ್ ನಿಮ್ ಬಗ್ಗೆನಾ ಬೇರೆಯವ್ರ ಬಗ್ಗೆನಾ ಅನ್ನೋದನ್ನ ಫಿಲ್ಟರ್ ಮಾಡೋದಕ್ಕೆ ನಮ್ಮ ಬ್ರೈನ್ ಗೊತ್ತಾಗೋದಿಲ್ಲ. ಅದು ಆ ಫೀಲಿಂಗ್ಸ್ ನಷ್ಟೇ ಕ್ಯಾಪ್ಚರ್ ಮಾಡುತ್ತೆ. ಸೊ ನಿಮ್ಮ ಭಯದಿಂದ ಹುಟ್ಟುವಂತಹ ಫೀಲಿಂಗ್ಸ್ ಆಗಿರ್ಬೋದು, ಅಥವಾ ಖುಷಿಯಿಂದ ಹುಟ್ಟುವಂತಹ ಕೆಮಿಕಲ್ಸ್ ಆಗಿರ್ಬೋದು, ಅದಷ್ಟೇ ರಿಜಿಸ್ಟರ್ ಆಗೋದ್ರಿಂದ ನಿಮಗಿರುವಂತಹ ಡೌಟ್ಗಳಿಂದಾನೇ 99.9% ಆಫ್ ದ ಟೈಮ್ ನಿಮ್ಮ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋದಿಲ್ಲ. ಸೊ ನಂಬಿಕೆ, ಸರೆಂಡರ್ ಆಗೋದು ಮತ್ತೆ ಚೇಸ್ ಮಾಡದೇ ಇರೋದು, ಇದು ಮೂರು ಕೂಡ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಕೆ ಮುಖ್ಯವಾಗಿ ಬೇಕಾಗಿರುವಂತಹ ಸೂತ್ರಗಳು ಅಂತ ಹೇಳ್ಬೋದು. ಈಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಕ್ಕೆ ಇದೇ ಕರೆಕ್ಟ್ ಆದಂತ ಸಮಯ ಅಂತ ಇದೆಯಾ? ನಾನು ಕೇಳಲ್ಪಟ್ಟ ಹಾಗೆ ಅಮಾವಾಸ್ಯೆಗೆ ಹುಣ್ಣಿಮೆ ದಿನ ಮಾಡಿದ್ರೆ ಅದು ತುಂಬಾ ಪವರ್ಫುಲ್ ಅಂತ ಹೇಳ್ತಾರೆ, ಹೌದಾ ಮ್ಯಾಮ್? ಓಕೆ. ಚಂದ್ರ ಮನಃಕಾರಕ ಅನ್ನುವಂಥದ್ದೊಂದು ಮಾತು ನಮ್ಮಲ್ಲಿದೆ. ಏನಪ್ಪಾ ಅಂತಂದ್ರೆ, ನಮಗ್ ಗೊತ್ತಿರೋ ಹಾಗೆ ಮನುಷ್ಯನ ಮೂಡ್ ಆಗಿರ್ಬೋದು ಅಥವಾ ನಮ್ಮ ಬಾಡಿ ಸೈಕಲ್ ಆಗಿರ್ಬೋದು, ಅದು ಚಂದ್ರನ ಜೊತೆಗೆ ತುಂಬಾ ಅಲೈನ್ ಆಗಿರುತ್ತೆ. ಇಡೀ ಪ್ರಕೃತಿ ಅಷ್ಟೇ ಅಲ್ವಾ. ನಿಮಗೆ ಗೊತ್ತಿರೋ ಹಾಗೆ ಹುಣ್ಣಿಮೆಯ ದಿನ ಭೋರ್ಗರಿಯುತ್ತೆ, ಕಡಲು ಕೂಡ, ಅಲೆಗಳು ಹೆಚ್ಚಾಗ್ತವೆ, ಗ್ರಾವಿಟೇಷನಲ್ ಫೋರ್ಸ್ ಹೆಚ್ಚಾಗುತ್ತೆ. ಇದರಿಂದ ನೀರಿನಿಂದಾನೇ ಮಾಡಿರುವಂತಹ ಮನುಷ್ಯನ ದೇಹ ಆಗಿರ್ಬೋದು ಮತ್ತೆ ಮನಸ್ಸು ಕೂಡ ಆಗಿರ್ಬೋದು, ಅವೆರಡಕ್ಕೂ ಕೂಡ ಅಧಿಪತಿ ಚಂದ್ರ ಅಂತ ಹೇಳ್ಬೋದು. ಹೀಗಾಗಿನೇ ಹುಣ್ಣಿಮೆ ಅಂದ್ರೆ ಕ್ಲಾರಿಟಿ ಜಾಸ್ತಿ ಇರುತ್ತೆ, ಹಾಗೆ ನಮ್ಮ ಎಮೋಷನ್ಸ್ ತುಂಬಾ ಹೈ ಎಲಿವೇಟೆಡ್ ಆಗಿರುತ್ತೆ, ಎನರ್ಜಿ ಕೂಡ ಹೈ ಆಗಿರುತ್ತೆ. ಹೀಗಾಗಿ ಹುಣ್ಣಿಮೆಯ ದಿನ ನೀವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು, ಅಮಾವಾಸ್ಯೆಯ ದಿನ ನೀವು ಕ್ಲಿಯರಿಂಗ್ ಮಾಡುವಂಥದ್ದು, ಅಂದ್ರೆ ಏನ್ ಅಗತ್ಯ ಅಲ್ವೋ ಟು ಲೆಟ್ ಗೋ, ಅದನ್ನ ಮಾಡಿದ್ರೆ ಬಹಳ ಸೂಕ್ತ ಅಂತ ಹೇಳಲಾಗುತ್ತೆ. ಮತ್ತೆ ದಿನದ ಯಾವ ಸಮಯದಲ್ಲಿ ಮಾಡಬೇಕು ಅಂದ್ರೆ ರಾತ್ರಿ ಹೊತ್ತು. ಯಾಕಂದ್ರೆ ಆ ಒಂದು ಶಾಂತತೆ, ಆ ಒಂದು ಪ್ರಶಾಂತವಾದಂತಹ ಮನಸ್ಥಿತಿ, ಮತ್ತೆ ಇಡೀ ದಿನವನ್ನ ರ್ಯಾಪ್ ಅಪ್ ಮಾಡಿ ಮಲಗುವಂತಹ ಸಮಯ, ಮತ್ತೆ ಮಲಗಿದಾಗ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ವರ್ಕ್ ಆಗೋದು, ಇದಿಷ್ಟು ಕೂಡ ರಾತ್ರಿ ಸಮಯದಲ್ಲಿ ಯಾವುದೇ ಗದ್ದಲ ಇಲ್ಲದೆ ಮಾಡಬಹುದಾದ ಕಾರಣ ರಾತ್ರಿ ಮಲಗೋ ಮುಂಚೆ ಮ್ಯಾನಿಫೆಸ್ಟೇಷನ್ ಮಾಡೋದು ಒಳ್ಳೇದು. ಅದರಲ್ಲೂ ಹುಣ್ಣಿಮೆಯ ದಿನ ಈ ರೀತಿ ವೈಬ್ರೇಷನ್ ಜಾಸ್ತಿ ಇರುವಂತಹ ದಿನಗಳು ಮಾಡಿದ್ರೆ ಬಹಳ ಒಳ್ಳೇದು ಅಂತ ನಾನು ಹೇಳ್ತೀನಿ. ಓಕೆ. ಈಗ 1111 ಕೂಡ ನಾವು ಫೋನಲ್ಲಿ ಏನಾದ್ರು ನಂಬರ್ ಬಂದ ತಕ್ಷಣ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಹಾಕೊಂಡಿರ್ತೀವಿ. ಹಾಗೆ ಇತ್ತೀಚೆಗಷ್ಟೇ 1111 ಆ ದಿನದಿಂದ ಕೂಡ ನಾವು ಯೋಚನೆ ಮಾಡಿದೆಲ್ಲ ಆಗತ್ತೆ ಅಂತ ಹೇಳ್ತಾರೆ. ಈ ನಂಬರ್ಗಳಿಗೂ ಮ್ಯಾನಿಫೆಸ್ಟೇಷನ್ಗೆ ಏನ್ ಸಂಬಂಧ ಅಂತ? ಓಕೆ. ಫಸ್ಟ್ ಆಫ್ ಆಲ್ ನಾನ್ ಒಂದೇನ್ ಹೇಳ್ತೀನಿ ಅಂದ್ರೆ, ಯಾವ್ದ್ರಿಂದ ಒಳ್ಳೇದಾದ್ರೆ ಏನಂತೆ, ಒಳ್ಳೇದಾಗೋದು ಮುಖ್ಯ ಅಲ್ವೇ. ಸೊ ನೀವು 1111 ನೋಡಿದಾಗೆಲ್ಲ ಏನಾಗುತ್ತೆ ಅಂದ್ರೆ, ದೇರ್ ಇಸ್ ನೋ ಪರ್ಟಿಕ್ಯುಲರ್ ಎವಿಡೆನ್ಸ್ ಇದು ಆದ್ರೆ 1111 ಮಾಡಿದ್ರೇನೆ ಹೀಗಾಗತ್ತೆ ಅನ್ನೋದು ಯಾವುದೇ ರೀತಿಯ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ. ನಾನು ಏನೇ ಮಾಡಿದ್ರು ಕೂಡ ಸೈನ್ಸ್ ಬ್ಯಾಕಪ್ ಮಾಡುವಂಥದ್ದು. ಮೊನ್ನೆ ಸದ್ಗುರು ಮಾತಾಡ್ತಾ ಕೂಡ ಹೇಳಿದ್ರು, ಅದೆಲ್ಲ ಏನೂ ಇಲ್ಲ, ಎಲ್ಲದೂ ನಂಬರ್ಸ್ ಅಷ್ಟೇ, ನೀವೇನಕ್ಕೆ ತಲೆ ಕೆಡಿಸ್ಕೊತೀರಿ ಅಂತ. ಬಟ್ ಈಗ ಹೇಗಾಗುತ್ತೆ, ಮೈಂಡ್ ಹೇಗೆ ವಯರ್ ಆಗಿದೆ ಅಂದ್ರೆ, ಹನ್ನೊಂದು ನೋಡಿ 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 ಅಥವಾ ವೆಯ್ಟ್ ಮಾಡಿ 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 ಆ ಟೈಮ್ ಕರೆಕ್ಟ್ ಆಗಿ ನಾವು ನೋಡ್ತೀವಿ ಅದನ್ನ. ಸೊ ನೋಡಿದಾಗ ಇಂಟೆನ್ಷನ್ ಸೆಟ್ ಮಾಡ್ಕೊಂತೀವಿ. ಬಟ್ ಇನ್ನೂ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಮಾಡಿದವರು 1111 ನೋಡಿ ಆ ಟೈಮಲ್ಲಿ ಅಯ್ಯೋ ದೇವ್ರೆ ನನ್ನ ಕಾರ್ ಸಿಗ್ಲಪ್ಪ ಅನ್ನೋಕ್ಕಿಂತ ಆ 1111 ಟೈಮಲ್ಲಿ ಏನ್ ಆಲೋಚನೆ ಮಾಡ್ತಿದ್ದೀರಿ ಅನ್ನೋದು
ಮ್ಯಾನಿಫೆಸ್ಟ್ ಆಗುತ್ತೆ. ಹೀಗಾಗಿ ಡು ನಾಟ್ ವೇಟ್ ಫಾರ್ 11/11. ಸೊ ಪಾಸಿಟಿವ್ ಆಟಿಟ್ಯೂಡ್ ನಲ್ಲೇ ಇರಿ, ಅವಾಗ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ಕೆಲವರು ಅಂತಾರೆ. ಆದ್ರೆ ಇನ್ನೊಂದು ರೀತಿ ನೀವು ನೋಡೋದಾದ್ರೆ 11 ನೋಡಿದ ತಕ್ಷಣ ನೀವು ಪಾಸಿಟಿವಿಟಿಗೆ ಟಂಗ್ ಅಂತ ಬೆಲ್ ಹೊಡೆದ ತಕ್ಷಣ ಮನೆಗೆ ಹೋಗ್ಬೋದು ಅಂತ ಹೆಂಗ್ ಅನ್ಸುತ್ತೋ ಹಾಗೆ ನರ್ವಸ್ ಸಿಸ್ಟಮ್ ನಿಮ್ಗೆ ಆಕ್ಟಿವೇಟ್ ಆಗಿ ಟಕ್ ಅಂತ ಪಾಸಿಟಿವ್ ಆಟಿಟ್ಯೂಡ್ ಚೇಂಜ್ ಆಗುತ್ತೆ. ಅಫರ್ಮೇಟಿವ್ ಆಗಿ ನಾವು ಓಕೆ ಅಫರ್ಮ್ ಆಗುತ್ತೆ, ಅಫರ್ಮೇಷನ್ಸ್ ವರ್ಕ್ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಆಲೋಚನೆ ಮಾಡ್ತೀವಿ. ಹೀಗಾಗಿ ಏಂಜಲ್ ನಂಬರ್ಸ್ ಕೂಡ ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಆಗಿ ವರ್ಕ್ ಆಗ್ತಾ ಇದೆ ಜನಕ್ಕೆ ಅಂತ ನನ್ಗನ್ಸುತ್ತೆ. ಸೊ ಯೂಶಲಿ ಹೀಗೆ ನೋಡಿ ಈಗ ಇಟ್ಬಿಡ್ತಿದ್ರು, ಓಕೆ 11/11 ಬಂತು, ಏನೋ ಒಂದು ಹೊಸ ಶುರುವಾತ್ ಆಗುತ್ತೆ, ಏನ್ ಕೇಳೋಣ ಓಕೆ ನಾನು ಬಿಸ್ನೆಸ್ ಶುರು ಮಾಡ್ಬೇಕು. ಸೊ ಅಟ್ಲೀಸ್ಟ್ ಆ ಕಡೆಗೆ ಎಲ್ಲೆಲ್ಲೋ ಹೋಗ್ತಾ ಇರುವಂತಹ ಈ ಒಂದು ಸೋಷಿಯಲ್ ಮೀಡಿಯಾ ಮತ್ತೆ ಗದ್ದಲಗಳು ಎಲ್ಲ ಕಡೆ ಡಿಸ್ಟ್ರಾಕ್ಷನ್ ಇರುವಂತಹ ಟೈಮಲ್ಲಿ ಈ 11/11 ಅಥವಾ 444 ಅಥವಾ 555 ಇದೆಲ್ಲ ಕೂಡ ನಿಮ್ಮನ್ನ ವಾಪಸ್ ಎಳ್ಕೊಂಬಂದು ಹಿಡಿದಿಡ್ತಾ ಇದೆ ಅಂದ್ರೆ ವೈ ನಾಟ್. ಸೊ ಆ ರೀತಿ ರಿವೈರ್ ಮಾಡ್ಕೊಳ್ಳೋದ್ರಿಂದ ಏನ್ ತಪ್ಪು ಅಂತ ನನ್ಗನ್ಸುತ್ತೆ. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ನಾವ್ ಏನೇ ಇದ್ರೂ ಪಾಸಿಟಿವ್ ಆಗಿ ಅಥವಾ ಋಣಾತ್ಮಕವಾಗಿ ಚಿಂತನೆಯನ್ನ ಮಾಡ್ಬೇಕಾಗತ್ತೆ ಅಂತ. ಈಗ ಕೆಲವೊಂದಷ್ಟು ಜನರು ಇರ್ತಾರೆ, 5 ಬೆರಳು ಒಂದೇ ತರ ಇರೋದಿಲ್ಲ. ಈಗ ಒಬ್ಬರಿಗೆ ನನ್ ಕೆಟ್ಟದಾಗ್ಬೇಕು ಅಂತ ಬಯಸಿದ್ರೆ ಅವರು ಅಥವಾ ನಕಾರಾತ್ಮಕವಾಗಿ ಯೋಚನೆ ಮಾಡಿದ್ರೆ ಅದು ಆಗತ್ತಾ ಅಂತ. ನೀವು ಮ್ಯಾನಿಫೆಸ್ಟೇಷನ್ ಬೇರೆಯವ್ರಿಗೋಸ್ಕರ ಮಾಡ್ಕೊಳಕ್ಕಾಗಲ್ಲ, ನಮ್ಗೋಸ್ಕರ. ಮ್ಯಾನಿಫೆಸ್ಟೇಷನ್ ನಿಮ್ಗೋಸ್ಕರ, ನಿಮ್ಮ ಗಂಡನೇ ಆಗಿರ್ಲಿ, ನಿಮ್ಮ ಮಗುನೇ ಆಗಿರ್ಲಿ, ನಿಮ್ ತಂದೆನೇ ಆಗಿರ್ಲಿ, ತಾಯಿನೇ ಆಗಿರ್ಲಿ, ಬೇರೆಯವ್ರಿಗೋಸ್ಕರ ನೀವು ಮಾಡ್ಕೊಳಕ್ಕಾಗಲ್ಲ. ಸೊ ಇಟ್ಸ್ ಯೋರ್ ಲೈಫ್, ಯೋರ್ಸ್ ಅಲೋನ್. ನಿಮ್ಗೋಸ್ಕರ ಮಾತ್ರ ನೀವು ಮಾಡ್ಕೊಳ್ಳೋದಷ್ಟೇ. ದೇವಸ್ಥಾನದಲ್ಲಿ ಮಾತ್ರ ಸಂಕಲ್ಪ ಬೇರೆಯವ್ರ ಹೆಸರಲ್ಲಿ ಮಾಡ್ಬೋದು, ಮ್ಯಾನಿಫೆಸ್ಟೇಷನ್ ಸಂಕಲ್ಪ ನಮಗ್ ನಾವೇ ಮಾಡ್ಕೋಬೇಕಾಗತ್ತೆ. ಹೀಗಾಗಿ ನೀವು ಬೇರೆಯವ್ರಿಗೋಸ್ಕರ ಒಳ್ಳೇದನ್ನ ಬಯಸಿದ್ರೆ ಅದು ನಿಮಗೆ ಒಳ್ಳೇದಾಗತ್ತೆ, ಬೇರೆಯವ್ರ ಕೆಟ್ಟದ್ ಬಯಸಿದ್ರೆ ನಿಮಗ್ ಕೆಟ್ಟದಾಗತ್ತೆ. ಯಾಕಂದ್ರೆ ನಿಮ್ಮ ಬ್ರೈನ್ಗೆ ನೀವಾ ಬೇರೆಯವರ ಅದ್ ಯಾರ ಬಗ್ಗೆ ಇರುವಂತಹ ಫೀಲಿಂಗ್ಸ್ ಅನ್ನುವಂಥ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ, ಆ ಫೀಲಿಂಗ್ಸ್ ಮಾತ್ರ ಗೊತ್ತಿರುತ್ತೆ. ಹೀಗಾಗಿನೇ ನಾನು ಬಹಳ ಜನಕ್ಕೆ ಹೇಳ್ತಿರ್ತೀನಿ, ನೆಗೆಟಿವ್ ಯಾರ ಬಗ್ಗೆನೂ ಮಾತಾಡಬೇಡಿ, ಅದರಿಂದ ಅವ್ರಿಗೆ ಏನು ವ್ಯತ್ಯಾಸ ಆಗೋದಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಓದೋದಾಗಿರ್ಬೋದು, ನೋಡೋದಾಗಿರ್ಬೋದು, ಮಲ್ಗೋ ಮುಂಚೆ ಕ್ರೈಮ್ ನ್ಯೂಸ್ಗಳು ನೋಡೋದಾಗಿರ್ಬೋದು, ಅಥವಾ ನೆಗೆಟಿವ್ ಕಮೆಂಟ್ ಹಾಕೋದಾಗಿರ್ಬೋದು, ಜಲಸಿ ಆಗಿರ್ಬೋದು, ಅದೆಲ್ಲ ನಿಮ್ಮ ಲೈಫಲ್ಲಿ ರಿಫ್ಲೆಕ್ಟ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ನಿಮ್ಮ ಬ್ರೈನ್ಗೆ ಆ ವೇರಿಯೇಷನ್ ಗೊತ್ತಿರೋದಿಲ್ಲ. ನಿಮ್ಮ ಬಗ್ಗೆ ಹೇಳ್ತಾ ಇದೀವ, ಬೇರೆಯವ್ರ ಬಗ್ಗೆ ಹೇಳ್ತಾ ಇದೀವಿ, ಆ ಫೀಲಿಂಗ್ಸ್ ಅಷ್ಟೇ ಟ್ರ್ಯಾಕ್ ಮಾಡುತ್ತೆ. ಆ ಜಲಸಿ ಅನ್ನೋದು ನನ್ನ ಬಗ್ಗೆನ ಬೇರೆಯವ್ರ ಬಗ್ಗೆ ಅನ್ನೋದು ನನ್ನ ಬ್ರೈನ್ ಗೊತ್ತಿಲ್ಲ. ಆ ಜಲಸಿ ಅನ್ನುವಂಥ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತೆ ಅಷ್ಟೇ ನನ್ನ ಬ್ರೈನ್ ಅಲ್ಲಿ ಅಲ್ವಾ. ಸೊ ಅಂತಹ ಸಮಯದಲ್ಲಿ ನೀವು ಬೇರೆಯವ್ರ ಬಗ್ಗೆ ಕೆಟ್ಟದ್ ಮಾತಾಡಿದ್ರು ಕೂಡ ಅದು ನಿಮ್ಗೆ ವಾಪಸ್ ಬರುತ್ತೆ. ಯಾಕಂದ್ರೆ ನಿಮ್ ಬ್ರೈನ್ ಅದನ್ನ ರಿಜಿಸ್ಟರ್ ಮಾಡ್ಕೊಳತ್ತೆ ಹೊರತು ಬೇರೆಯವ್ರಿಗೆ ಅದರಿಂದ ಯಾವುದೇ ರೀತಿ ಡಿಫ್ರೆನ್ಸ್ ಆಗೋದಿಲ್ಲ. ಹೀಗಾಗಿ ಬೇರೆಯವ್ರ ಗೊಡವೆ ನಿಮಗೆ ಯಾಕೆ? ನೀವು ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ನನ್ಗೆ ಒಳ್ಳೇದಾಗ್ಲಿ, ನನ್ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಸಾಕು, ಅಷ್ಟು ಮಾಡ್ಬೋದಲ್ಲ. ಅಂಡ್ ಲೋಕದ ಬಾಯಿ ಅಂತೂ ಮುಚ್ಚಕ್ ಆಗೋದಿಲ್ಲ, ಅಟ್ಲೀಸ್ಟ್ ನನ್ ಕಿವಿ ನಾನು ಮುಚ್ಕೋಬೋದಲ್ಲ. ಐ ಕ್ಯಾನ್ ಕಟ್ ಆಫ್. ಈ ವ್ಯಕ್ತಿ ನೀವು ನನ್ನ ನೋಡ್ದಾಗೆಲ್ಲ ಇನ್ ಕಾವ್ಯ ದಪ್ಪ ಆಗ್ಬಿಡಿದೀರಾ, ಇನ್ ಕಾವ್ಯ ಸ್ಕಿನ್ ಹಾಳಾಗೋಗಿದೆ, ಓ ವಯಸ್ಸಾಯ್ತು ನಿಮ್ಗೆ, ನಿಮ್ಮನ್ನು ನೋಡಿದ ತಕ್ಷಣ ನನ್ನಲ್ಲಿ ಆ ಒಂದು ಹೇಗೆ ವಯರ್ ಆಗೋಗಿರುತ್ತೆ ಅಂದ್ರೆ ನಿಮ್ಗೆ ನೋಡಿದ ತಕ್ಷಣ ಓಕೆ ಇವಾಗ ಏನೋ ನೆಗೆಟಿವ್ ಹೇಳ್ತಾರಪ್ಪ ಇದು. ಸೊ ನನಗೆ ಗೊತ್ತು ನೀವು ನೆಗೆಟಿವ್ ಹೇಳ್ತೀರಾ ಅಂದ್ಮೇಲೆ ನಾಳೆಯಿಂದ ನಾನು ಯಾಕೆ ಲೀನಾನ್ ಮೀಟ್ ಮಾಡ್ಲಿ, ಕಟ್ ಆಫ್ ಆಗ್ಬಿಡ್ತೀನಿ ನಾನು. ಇದೇ ರೀತಿ ಸೊ ನಕಾರಾತ್ಮಕ ಅಂಶಗಳಿಂದ ನಮ್ಮನ್ನು ನಾವು ದೂರ ಮಾಡ್ಕೊಂಡು ಬಂದ್ರೇನೆ ಸಕಾರಾತ್ಮಕ ಅಂಶಗಳಿಗೆ ನಮ್ಮನ್ನ ನಾವು ಒಟ್ಕೊಳ್ಳೋಕೆ ಸಹಾಯ ಆಗುತ್ತೆ. ಸೊ ಈ ರೀತಿ ಮಾಡ್ಕೊಂಡ್ ಬಂದ್ರೇನೆ ಸಾಕು, ನಿಮ್ಮ ಮ್ಯಾನಿಫೆಸ್ಟೇಷನ್ ಜರ್ನಿಯ ಮೊದಲನೆಯ ಸ್ಟೆಪ್ ಇದು. ಸೊ ಪಾಸಿಟಿವ್ ಥಿಂಕಿಂಗ್ ಅಂದ್ರೆ ಜೀವನದಲ್ಲಿ ಬರೀ ಪಾಸಿಟಿವ್ ಆಗುತ್ತೆ ಅಂತಲ್ಲ, ನೆಗೆಟಿವಿಟಿ ನಿಮಗೆ ಇಂಪ್ಯಾಕ್ಟ್ ಆಗದೆ ಇರೋ ಹಾಗೆ ಇರುವಂತದ್ದು ಪಾಸಿಟಿವ್ ಥಿಂಕಿಂಗ್ ಅಂತ ಹೇಳಿ. ಈಗ ಕೆಲವೊಬ್ರು ಇರ್ತಾರೆ, ತುಂಬಾ ಯೋಚನೆ ಮಾಡ್ತಾ ಇರ್ತಾರೆ, ಅದು ಒಳ್ಳೇದಾಗಿರ್ಬೋದು ಅಥವಾ ಕೆಟ್ಟದಾಗಿರ್ಬೋದು, ಕೆಟ್ಟದ ಬಗ್ಗೆನೇ ತುಂಬಾ ಅಂದ್ರೆ ಓವರ್ ಥಿಂಕ್ ಮಾಡ್ತಾ ಇರ್ತಾರೆ. ಸೊ ಅವರು ಮ್ಯಾನಿಫೆಸ್ಟೇಷನ್ ಮಾಡೋದ್ರಿಂದ ಅವ್ರ ಮನಸ್ಸನ್ನ ಕಂಟ್ರೋಲ್ ಮಾಡ್ಕೋಬಹುದಾ? ಮ್ಯಾನಿಫೆಸ್ಟೇಷನ್ ಬರ್ಕೆ ಆಗಲ್ಲ ಅವ್ರಿಗೆ. ನೀವು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಮನಸ್ಸನ್ನ ಒಂದು ಚಾನಲೈಸ್ ಮಾಡ್ಕೊಂಡಾಗಷ್ಟೇ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್, ನೀವು ತುಂಬಾ ಸುಲಭದ ಎಕ್ಸಾಂಪಲ್, ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಬಯಸೋದು ಒಂದಪ್ಪ ಅಂದ್ರೆ ಟ್ರಾಫಿಕಲ್ಲಿ ಸಿಕ್ಕಾಕೋಬಾರ್ದು. ಟ್ರಾಫಿಕ್ ಅಲ್ಲೇ ಸಿಕ್ಕಾಕೋತೀವಿ. ನಾವು ಅದನ್ನ ಅಟ್ರಾಕ್ಟ್ ಮಾಡ್ತೀವಿ. ಅಷ್ಟು ಮಾತ್ರ ಅಲ್ಲ, ನಾವು ಜಾಸ್ತಿ ಅದನ್ನ ನೋಟಿಸ್ ಮಾಡ್ತೀವಿ. ಆ ಸ್ಟ್ರೆಸ್ ಇಂದ ಜಾಸ್ತಿ ಬ್ರೇಕ್ ಹೊಡಿತೀವಿ, ಜಾಸ್ತಿ ಟೆನ್ಷನ್ ಅಲ್ಲಿ ಇರ್ತೀವಿ, ಜಾಸ್ತಿ ಕೂಗಾಡ್ತೀವಿ, ಜಾಸ್ತಿ ರಶ್ ಮಾಡ್ತೀವಿ. ಇದೆಲ್ಲದ್ರಿಂದ ಇನ್ನಷ್ಟು ಡಿಲೇ ಆಗತ್ತೆ, ಇನ್ನಷ್ಟು ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋತೀವಿ. ಸೊ ಮೈ ಇಂಟೆನ್ಷನ್, ಮೈ ಓವರ್ ಆಲ್ ಇಂಟೆನ್ಷನ್ ಶುಡ್ ಬಿ, ನಾನು ಟೈಮಿಗೆ ತಲುಪುತ್ತೀನಿ, ಎಲ್ಲ ಚೆನ್ನಾಗಾಗುತ್ತೆ. ಅದನ್ನ ಬಿಟ್ಬಿಟ್ಟು ಸಿಕ್ಕಾಕೋಬಾರ್ದು ಅಂದ್ರೆ ಇದೊಂಥರ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಕೂಡ ಮ್ಯಾನಿಫೆಸ್ಟೇಷನ್ ತರ ಕೂಡ ವರ್ಕ್ ಆಗುತ್ತೆ. ಅದೇ ರೀತಿ ಓವರ್ ಥಿಂಕಿಂಗ್. ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಯೂನಿವರ್ಸ್ ನ ಮೊದಲ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಚೇಸ್ ಮಾಡಬೇಡಿ. ಬೇಕು 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 ಡೆಸ್ಪರೇಷನ್ ಇರುತ್ತಲ್ಲ, ಕೇಳಿ, ವರ್ಕ್ ಮಾಡಿ, ಫೋಕಸ್ ಮಾಡಿ,
ಸರೆಂಡರ್ ಮಾಡಿ, ಅದು ನಿಮಗೆ ಬರುತ್ತೆ ಅನ್ನೋದು ಇಟ್ಸ್ ಅ ಪ್ರಾಪರ್ ರೂಲ್. ಅಂಡ್ ಸೈನ್ಸು ಕೂಡ ಅದೇ ಹೇಳುತ್ತೆ, ನೀವು ಎಷ್ಟು ಡೆಸ್ಪರೇಟ್ ಆಗಿರ್ತೀರಾ ಮಾರ್ಜಿನ್ ಆಫ್ ಎರರ್ಸ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಯಾವಾಗ ಪರ್ಫೆಕ್ಟ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂತ ಅನ್ಕೊಂತೀರಾ ಅವಾಗೆ ಐಲೈನರ್ ಹಿಂಗ್ ಹೋಗುತ್ತೆ, ಸ್ಕಿನ್ ಏನಾದ್ರೂ ಬ್ರೇಕ್ಔಟ್ ಆಗುತ್ತೆ. ಯಾವಾಗ ಬೇಗ ಎದ್ದೇಳ್ಬೇಕು ಅಂತೀರಾ ಅವಾಗೆ ರಾತ್ರಿ ನಿದ್ದೆ ಬರಲ್ಲ. ಸೊ ಓವರ್ ಸ್ಟ್ರೆಸ್ ಮಾಡೋದ್ರಿಂದ ನಿಮ್ಗೆ ಏನನ್ನೂ ಕೂಡ ಸರಿಯಾಗಿ ಕೇಂದ್ರೀಕರಿಸ್ಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಓವರ್ ಥಿಂಕಿಂಗ್ ಮಾಡೋರ್ಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ. ಇದಕ್ಕೋಸ್ಕರನೇ ಮೆಡಿಟೇಟ್ ಮಾಡಿ, ಧ್ಯಾನ ಮಾಡಿ, ಯೋಗ ಮಾಡಿ, ಎಕ್ಸರ್ಸೈಸ್ ಮಾಡಿ, ಆಮೇಲೆ ಮ್ಯಾನಿಫೆಸ್ಟೇಷನ್ ಮಾಡಿ ವರ್ಕ್ ಆಗತ್ತೆ ಅಂತ ಹೇಳೋದು. ಈಗ ಕಾರ್ಯಕ್ರಮ ಕೂಡ ನೋಡ್ತಾ ಇರ್ತಾರೆ, ಅವರಿಗೆ ನಾನೀಗ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ನನ್ನ ಗುರಿಯನ್ನ ಸಾಧಿಸ್ಬೇಕು ಅಂತ ಇರುತ್ತೆ. ಸೊ ಅಂತವ್ರಿಗೆ ಏನ್ ಸಲಹೆ, ಹೇಗ್ ಮಾಡಿದ್ರೆ ಅವರು ಅದಕ್ಕೆ ಹತ್ರ ಆಗಬಹುದು ಅಂತ? ಓಕೆ, ಸ್ಟೆಪ್ ಬೈ ಸ್ಟೆಪ್. ಸೊ ಮೊಟ್ಟ ಮೊದಲನೇದಾಗಿ ನಿಮ್ಗೆ ಜೀವನದಲ್ಲಿ ಏನ್ ಅಗತ್ಯ ಇದೆ ಗುರಿ ಅನ್ನೋದನ್ನ ಬರೀರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೇನನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕೆ ಬಯಸ್ತೀರಿ. ನನಗೀಗ ಕನ್ನಡ ಲಿಟ್ರೇಚರಲ್ಲಿ PhD ಮಾಡಬೇಕು ಅನ್ನುವಂಥದ್ದು ಒಂದಿದೆ ಅಂತ ಅನ್ಕೊಳ್ಳಿ. ಅದಾಗಿರೋ ಹಾಗೆ ಅದನ್ನ ಯಾಕೆ ಮಾಡಬೇಕು ಅನ್ನೋ ಕ್ಲಾರಿಟಿ ಮೊದಲು ತಗೊಳ್ಳಿ. ಅದರಿಂದ ನನಗೇನು ಸಿಗುತ್ತೆ, ನನಗೆ ಖುಷಿ ಸಿಗುತ್ತಾ, ನನಗೆ ಹೆಸರು ಸಿಗುತ್ತಾ, ಅಥವಾ ನನಗೊಂದು ಏನೋ ಮಾಡಿದ್ದೀನಿ ಅನ್ನೋಂಥ ಒಂದು ಸಾರ್ಥಕತೆ ಸಿಗುತ್ತಾ, ಅಥವಾ ಬೇರೆ ಯಾರಿಗೋಸ್ಕರನೋ ಮಾಡ್ತಾ ಇದ್ದೀನಿ, ಏನು ನನ್ನ ಇಂಟೆನ್ಷನ್, ಆ ಒಂದು ಕ್ಲಾರಿಟಿ ಕ್ಲಿಯರ್ ಇಟ್ಕೊಳ್ಳಿ. ಓಕೆ, ಅದಾದ ನಂತರ ಅದನ್ನ ಓದಿ. ಓಕೆ, ಅದ ನಂತರ ಅದನ್ನ ಮಾಡೋದಕ್ಕೆ ನನಗೇನು ಅಡ್ಡ ಬರ್ತಾ ಇದೆ, ಏನು ನನಗಿರುವಂತಹ ಸವಾಲುಗಳೇನು, ನನಗೆ ಟೈಮ್ ಇಲ್ವಾ, ಸ್ಕೆಡ್ಯೂಲ್ ಮಾಡ್ಕೊಳಕ್ ಆಗ್ತಿಲ್ವಾ, ಅದನ್ನೊಂದು ಬರ್ದಿಟ್ಕೊಳ್ಳಿ. ಅದಾದ ನಂತರ ಏನು ಅಡ್ಡ ಬರ್ತಿದೆ ಅಂತ ಆಗಿದ್ದನ್ನ ಸುಟ್ಟು ಹಾಕ್ಬಿಡಿ. ನಾನು ಅದು ಆಲ್ರೆಡಿ ಮಾಡಿರೋ ಹಾಗೆ ಬರೀರಿ. ಅಂದ್ರೆ ಬರ್ದಿರೋ ಪೇಜನ್ನೇ ಸುಟ್ಟು ಹಾಕ್ಬಿಡಿ. ಆಮೇಲೆ ಬರೀರಿ. ಪ್ರತಿ ರಾತ್ರಿ ಕೆಲವರು 3 ಸಲ 5 ಸಲ 8 ಸಲ ಬರೀತಾರೆ, ಕೆಲವರು 21 ಸಲ ಬರೀತಾರೆ, ವಾಟ್ ಎವರ್ ಇಟ್ ಇಸ್. ಸೊ ಬರೀರಿ. ಬರೆದ್ಬಿಟ್ಟು ಅದನ್ನ ಕನ್ನಡಿ ಮುಂದೆ ನಿಂತ್ಕೊಂಡು ಓದಿ. ನಾನಿವತ್ತು ಕನ್ನಡದಲ್ಲಿ PhD ಮಾಡಿದ್ದೀನಿ, ಅದು ನನಗೆ ಬಹಳ ಹೆಮ್ಮೆ ಕೊಡ್ತಾ ಇದೆ. ಕನ್ನಡದ ಬಗ್ಗೆ ನನಗೆ ಇರುವಂತಹ ಪ್ರೇಮವನ್ನ ಅದು ರಿಫ್ಲೆಕ್ಟ್ ಮಾಡ್ತಾ ಇದೆ. ಮತ್ತೆ ನನಗೆ ಇವತ್ತು ಜೀವನದಲ್ಲಿ ನಾನೇನೋ ಸಾಧಿಸಿದಂತಹ ಒಂದು ಹೆಮ್ಮೆ ಇದೆ, ಇದರಿಂದ ನನ್ನ ಮನೆಯವರು ಬಹಳ ಖುಷಿಯಿಂದ ಇದ್ದಾರೆ ಅಂತ ಓದ್ಕೊಡಿ. ಪದೇ 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 ಹೀಗೆ ಹೇಳೋದ್ರಿಂದ ಆ ಒಂದು ಖುಷಿ ಮತ್ತೆ ಹೆಮ್ಮೆ ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗುತ್ತೆ. ಅದಾದ ನಂತರ ಅಲ್ಲಿಗೆ ಬಿಟ್ಬಿಡಿ. ಆ ಟೈಮ್ನ ಡೆಡಿಕೇಟ್ ಮಾಡಿ ಬಿಟ್ಬಿಡಿ. ನೆಕ್ಸ್ಟ್ ಡೇ ಬೆಳಗಿಂದ ಎದ್ದು ಕನ್ನಡದಲ್ಲಿ PhD ಮಾಡಬೇಕು ಅಂದರೆ ಅದಕ್ಕೆ ಹೋಗಿ ಫಸ್ಟು ಎನ್ರೋಲ್ ಆಗಿ. ಲಾಟ್ರಿ ಹೊಡಿಬೇಕು ಅಂದರೆ ಲಾಟ್ರಿ ಟಿಕೆಟ್ ತಗೋಬೇಕಲ್ವಾ? ಸೊ ಮ್ಯಾನಿಫೆಸ್ಟೇಷನ್ ಜರ್ನಿ ಶುರು ಮಾಡಬೇಕು ಅಂದರೆ ಯಾಕೆ ಬೇಕು ಅನ್ನೋಂಥ ಕ್ಲಾರಿಟಿ ತಗೊಳ್ಳಿ. ಅದು ಅಡ್ಡ ಬರ್ತಾ ಇರೋದು ಏನು ಅನ್ನೋದನ್ನ ರಿಲೀಸ್ ಮಾಡಿ ಆ ಕ್ಲಾರಿಟಿ ತಗೊಂಡು ಅದು ನಡೆದಿರೋ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ವಿಜುವಲೈಸ್ ಮಾಡ್ಕೊಳ್ಳಿ. ಅದಾದ ನಂತರ ಅದಕ್ಕೆ ತಕ್ಕಂಗೆ ವರ್ಕ್ ಮಾಡಿ, ಅವಾಗ ಡೆಫಿನೆಟ್ಲಿ ಮ್ಯಾನಿಫೆಸ್ಟೇಷನ್ ವರ್ಕ್. ಓಕೆ, ಈಗ ಮ್ಯಾನಿಫೆಸ್ಟೇಷನ್ ಹಾಗೆ ವಿಷನ್ ಬೋರ್ಡ್ ಅಂತ ಆಲ್ರೆಡಿ ಬರ್ದಿಟ್ಟಿರ್ತಾರೆ. ಈಗ ಇತ್ತೀಚಿನ ದಿನಗಳಲ್ಲಿ ರೀಲ್ಸ್ ಕೂಡ ಆಗ್ತಾ ಇದೆ. ಅದು ನಾನು ಇದನ್ನ ವಿಷನ್ ಬೋರ್ಡ್ ಅಲ್ಲಿ ಬರ್ಕೊಂಡಿದ್ದೆ, ಈಗ ಆಗಿದ್ದೀನಿ, ದೆನ್ ಮತ್ತೆ ನಾವು ಅಂತ. ಅದಕ್ಕೆ ಎರಡಕ್ಕೂ ಸಂಬಂಧ ಇದೆಯಾ ಅಥವಾ ಎರಡು ಒಂದೇ? ಖಂಡಿತ. ನಿಮ್ಮ ಮ್ಯಾನಿಫೆಸ್ಟೇಷನ್, ನೀವು ಮಾಡ್ಕೊಳ್ಳುವಂಥ ಮ್ಯಾನಿಫೆಸ್ಟೇಷನ್ ಏನಿದೆ ಅದು ಎಷ್ಟು ಸ್ಪೆಸಿಫಿಕ್ ಆಗಿದ್ರೆ ಅಷ್ಟು ಒಳ್ಳೇದು. ಸೊ ನೀವು ವಿಷನ್ ಬೋರ್ಡ್ ಮಾಡಿದಾಗ ಏನಾಗುತ್ತೆ, ಇದೇ ಮನೆ ಬೇಕು ನನಗೆ, ಇದೇ ಕಾರ್ ಬೇಕು ನನಗೆ, ಇದೇ ಕಲರಿನ ಇದೇ ಕಾರ್ ಬೇಕು ಅಂತಂದ್ರೆ ಅದು ಇನ್ನಷ್ಟು ಸ್ಪೆಸಿಫಿಕ್ ಆಗಿ ನಿಮ್ಮ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗುತ್ತೆ. ಹೀಗಾಗಿ ವಿಷನ್ ಬೋರ್ಡ್ ಯಾವಾಗ್ಲೂ ಹೆಲ್ಪ್ ಆಗುತ್ತೆ. ಸೊ ಬಹಳ ಜನ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿರೋರ್ನ ನೋಡಿ ಆಲ್ಮೋಸ್ಟ್ ಅವ್ರು ಏನ್ ಬರ್ದಿಟ್ಕೊಂಡಿರ್ತಾರೆ, ಬಹಳ ಸ್ಪೆಸಿಫಿಕ್ ಆಗಿ ಕೆಂಪು ಬಣ್ಣದ ಈ ಮಾಡೆಲ್ನ ಈ ಕಾರೇ ಬೇಕು ಅಂತ ಬರ್ದಿಟ್ಟಿರ್ತಾರೆ. ಸೊ ಸ್ಪೆಸಿಫಿಕ್ ಆಗಿರಿ. ಸ್ಪೆಸಿಫಿಕ್ ಆಗಿರುವಂಥದ್ದು ನಿಮ್ಗೊಂದು ಕ್ಲಾರಿಟಿನೂ ಕೊಡುತ್ತೆ, ನಿಮ್ಗೊಂದು ಡೈರೆಕ್ಷನ್ ಕೊಡುತ್ತೆ. ಹೀಗಾಗಿ ಏನೇ ಮ್ಯಾನಿಫೆಸ್ಟ್ ಮಾಡ್ಕೋಬೇಕಾದ್ರೂ ಸ್ಪೆಸಿಫಿಕ್ ಡೀಟೇಲ್ಸ್ನ ಬರ್ಕೊಡಿ, ಅದು ನಿಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ನಾವು ಯೋಚನೆ ಮಾಡೋದಲ್ಲ, ಅದರ ಗುರಿಯೊಳಗೆ ಸಾಗುವಂತಹ ಎಷ್ಟೋ ಹಾದಿಗಳು ಕೂಡ ಕಷ್ಟ ಇರುತ್ತೆ. ಸೊ ಅದನ್ನೆಲ್ಲವನ್ನ ಮೆಟ್ಟಿ ಕೂಡ ಹೋಗ್ಬೇಕಾಗುತ್ತೆ. ಕೇವಲ ನಾವು ಕೂತ್ಕೊಂಡು ಎಲ್ಲ ಬೇಕು ಅಂದ್ರೆ ಆಗಲ್ಲ, ಅದಕ್ಕೋಸ್ಕರ ನಾವು ಕೆಲಸನೂ ಕೂಡ ಮಾಡ್ಬೇಕಾಗುತ್ತೆ. ಆ ರೀತಿನೂ ನಮ್ಮ ಮೈಂಡ್ ಅನ್ನ ಫಿಕ್ಸ್ ಮಾಡ್ಕೋಬೇಕು. ಎಲ್ಲ ಮ್ಯಾನಿಫೆಸ್ಟೇಷನ್ ಥಿಯರಿ ಕೂಡ ನಿಮ್ಗೆ ನಿಮ್ಮ ಫೋಕಸ್ನ, ನಾನು ಹೇಳಿದ ಹಾಗೆ RAS ಅಂತ ಹೇಳಿದೆ ಅಲ್ವಾ ನಾನು, ರೆಟಿಕ್ಯುಲರ್ ಆಕ್ಟಿವೇಶನ್ ಸಿಸ್ಟಮ್ ಏನಿದೆ, ಎಲ್ಲ ಬಣ್ಣದ ಪೈಕಿ ಈಗ ನಾನು ನನ್ನ ಎಡಗೈನ ನೋಡದೆ ಮಾತಾಡಿ ನೀವು ಅಂತ ಹೇಳ್ತೀನಿ. ನಿಮ್ಗೆ ಗೊತ್ತಿಲ್ಲದೆ ನಿಮ್ ಕಣ್ಣಲ್ಲಿ ಎಡಗೈ ಮೇಲೆ ಹೋಗ್ತಾ ಇರತ್ತೆ, ಯಾಕಂದ್ರೆ ನಿಮ್ಗೆ ಅದು ಬೇಕು ಅನ್ನೋದು ಗೊತ್ತಿದೆ. ಅದೇ ರೀತಿ ನಿಮ್ಮ RAS ನಿಮಗ್ ಬೇಕಾಗಿರುವಂತಹ ವಸ್ತುವಿನ ಮೇಲೆ ಜಾಸ್ತಿ ನಿಮ್ಮನ್ನ ಚಾನಲೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ನೀಲಿ ಬಣ್ಣದ ಒಂದು ಕಾರ್ ಬೇಕು, ಹೋದಾಗೆಲ್ಲ ನೀಲಿ ಬಣ್ಣದ ಕಾರ್ ನೋಡ್ತೀರಿ, ಅದ್ರೊಳಗೆ ಕೂತಿರೋರು ಹೇಗೆ ಕೂತಿದ್ದಾರೆ ನೋಡ್ತೀರಿ, ಅವ್ರ ಖುಷಿ ನೋಡ್ತೀರಿ, ಅವ್ರು ಎಷ್ಟು ಒಂದು ಬಿಗುಮಾನದಿಂದ ಕೂತಿರ್ತಾರೆ ಅಂತ ನೋಡ್ತೀರಿ, ಅವರ ಒಂದು ಗತ್ತನ್ನ ನೋಡ್ತೀರಿ, ಅಲ್ಲಿ ನಾನಿದ್ರಿ ಅಂತ ಅನ್ಕೊಂತೀರಿ. ಸೊ ಅದು ಹಾಗೆ ಮ್ಯಾನಿಫೆಸ್ಟ್ ಆಗ್ತಾ 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 ಅದ್ರ ಕಡೆಗೆ ನೀವು ವರ್ಕು ಮಾಡ್ತಾ ಹೋಗ್ತೀರಿ. ನಿಮ್ಗೆ ಅದಕ್ಕೆ ತಕ್ಕ ಹಾಗಿರೋ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಪ್ರತಿದಿನ ನೀವು ನ್ಯೂಸ್ ಪೇಪರ್ ನೋಡ್ತೀರಿ, ಬಟ್ ನಿಮ್ಮ ಕೆಲಸ ಹುಡ್ಕೋವಾಗ ಮಾತ್ರ ವೇಕೆನ್ಸಿ ಲಿಸ್ಟಿಗೆ ಹೋಗ್ತೀರಿ.
ಗಂಡು ಅಥವಾ ಹೆಣ್ಣನ್ನು ಹುಡ್ಕೋವಾಗ ಮಾತ್ರ ಮ್ಯಾಟ್ರಿಮೋನಿಯಲ್ ಸೈಟ್ ನನಗೆ ದೊಡ್ಡದಾಗಿ ಕಾಣಿಸುತ್ತೆ. ಸೊ ನಮಗೆ ಗೊತ್ತಿದೆ ನಮ್ಮ ಬ್ರೈನ್ ಅವಕಾಶಗಳ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತವೆ, ಆ ಡೈರೆಕ್ಷನ್ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತವೆ. ಅವೆಲ್ಲಕ್ಕೂ ಹಾಕುವಂತಹ ಫೌಂಡೇಶನ್ ಮ್ಯಾನಿಫೆಸ್ಟೇಷನ್ ಥಿಯರಿ ಅನ್ನೋದು ಬಿಟ್ರೆ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಮಿರಾಕಲ್. ಅದೊಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಏನಪ್ಪಾ ಅಂದ್ರೆ ಇವತ್ತಿಲ್ಲಿ ಬರ್ದಿಟ್ ಬಿಡ್ತೀನಿ, ನಾಳೆ ಅದಾಗೋಗುತ್ತೆ. ಅದೇನು ಮಾಟ ಮಂತ್ರ ಮಾಯಾ ಅಲ್ಲ, ಅದು ಇಟ್ ಇಸ್ ಪ್ರೋಸೆಸ್. ಇಟ್ ಇಸ್ ಅ ಪ್ರೋಸೆಸ್. ಅದನ್ನ ನೀವು ಕೇಳ್ತೀರಿ ಯೂನಿವರ್ಸ್ ಹತ್ರ, ಅದನ್ನ ಪಡ್ಕೊಳ್ಳೋ ಅರ್ಹತೆ ನನಗಿದೆ ಅಂತ ಯೂನಿವರ್ಸ್ಗೆ ಅರ್ಥ ಮಾಡಿಸ್ತೀರಿ. ಈ ಮೂಲಕ ನಿಮಗೆ ನೀವು ಅರ್ಥ ಮಾಡ್ಕೋತೀರಿ, ಅದರ ಕಡೆಗೆ ನಿಮ್ಮ ಪ್ರಯಾಣ ಶುರುವಾಗುತ್ತೆ, ಅದು ನಿಮ್ಮ ಜೀವನಕ್ಕೆ ಬರುತ್ತೆ. ಓಕೆ, ಈಗ ತುಂಬಾ ವರ್ಷಗಳಾಗಿರುತ್ತೆ ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡು ಕೂಡ ತುಂಬಾ ವರ್ಷಗಳಾಗಿರುತ್ತೆ, ಆದ್ರೂ ನನ್ಗೆ ಏನೂ ಆಗಿಲ್ಲ ಅಂತ ಅನ್ನೋರು ಕೂಡ ಇದ್ದಾರೆ. ಸೊ ಅವ್ರಿಗೆ ಏನ್ ಹೇಳಿದ್ದೀರಿ? ಅದೇ ಒಂದು ಏನಕ್ಕೆ ಮ್ಯಾನಿಫೆಸ್ಟೇಷನ್ ಆಗಿರಲ್ಲ ಅನ್ನಕ್ಕೆ ಒಂದಷ್ಟು ಕಾರಣಗಳಿರುತ್ತೆ. ಒಂದು, ಅವ್ರಿಗೆ ಯಾಕೆ ಅದು ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಇರೋದಿಲ್ಲ. ಅವ್ರಿಗೆ ಏನು ಬೇಕು ಅನ್ನೋದಕ್ಕೆ ಕ್ಲಾರಿಟಿ ಇರೋದಿಲ್ಲ. ಅವ್ರಿಗೆ ಬೇಕಾಗಿರೋದನ್ನ ಪಡ್ಕೊಳ್ಳೋದಕ್ಕೆ ಏನು ಅಡ್ಡ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರೋದಿಲ್ಲ. ಅಥವಾ ಅವ್ರು ಅದನ್ನ ಪಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಅವರ ಕ್ಲಾರಿಟಿ ಇರೋದಿಲ್ಲ. ಇಷ್ಟೆಲ್ಲದರ ಮಧ್ಯೆ ಕೆಲವರಿಗೆ ಎಲ್ಲ ಇದೆ, ಆದರೆ ನನ್ನ ಬಗ್ಗೆ ನನಗೆ ಅಪನಂಬಿಕೆ ಇದೆ. ಲೈಕ್ ಕೆಲವರು ಆಡಿಷನ್ಸ್ ಕೊಡ್ತಾ ಇರ್ತಾರೆ ಸೀರಿಯಲ್ಗಳಿಗೆ, ಸಿನಿಮಾಗಳಿಗೆ ಎಲ್ಲ. ಹೋಗೋಕ್ಕಿಂತ ಮುಂಚೆನೆ ಅಯ್ಯೋ ಬಂದ್ರೆ ಬಂತು, ಹೋದ್ರೆ ಹೋಯ್ತು ಬಿಡು, ಬರಲ್ಲ ಅಂದ್ಕೋತೀನಿ, ನೋಡೋಣ. ಅಥವಾ ಎಕ್ಸಾಮ್ ಬರೆಯಕ್ಕೆ ಹೋಗ್ತಾರೆ, 35 ಮಾರ್ಕ್ ಬಂದರೆ ಸಾಕು ಗುರು ಅಂತ ಅನ್ಕೊಂಡು ಹೋಗ್ತಾರೆ. ಆ ಆ್ಯಟಿಟ್ಯೂಡೇ ನಿಮ್ಗೆ ಅರ್ಧ ನಿಮ್ಮನ್ನು ನೀವೇ ಎಲ್ಲ ರಿಸ್ಟ್ರಿಕ್ಟ್ ಮಾಡ್ಕೊಂಡ್ಬಿಡ್ತೀರಾ ಅಲ್ವಾ? ಸೊ ನಾನು ಆಗಲೇ ನ್ಯೂರೋಪ್ಲಾಸ್ಟಿಸಿಟಿ ಅನ್ನುವಂಥ ಒಂದು ಅದ್ಭುತವಾದಂಥ ವರ್ಡ್ ಹೇಳಿದೆ. ಇಟ್ ಇಸ್ ಸೈಂಟಿಫಿಕ್ ಆಯ್ತಾ? ಹೇಗೆ ಅಂದರೆ ನಿಮ್ಮ ಬ್ರೈನ್ಗೆ ಪ್ರತಿ ಒಂದು ಥಾಟ್ನೂ ಕೂಡ ನೀವು ಹೇಗೆ ರಿಪಿಟೇಟಿವ್ ಆಗಿ ಮಾಡ್ತಾ ಇದ್ರೆ ಅದು ರೀವೈರ್ ಮಾಡಿ ಅದನ್ನ ಕರೆಕ್ಟಾಗಿ ನಿಮ್ಮ ಎನರ್ಜೀಸ್ ಜೊತೆಗೆ ಅಲೈನ್ ಮಾಡುವಂತಹ ಕೆಪಾಸಿಟಿ ಇರುವಂಥ ಒಂದು ಸೈಂಟಿಫಿಕ್ ಟರ್ಮ್ನ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅದೇ ಮ್ಯಾನಿಫೆಸ್ಟೇಷನ್ ಥಿಯರಿ. ಸೊ ಇದೆಲ್ಲ ಸುಳ್ಳು ಅಂತೆಲ್ಲ ಹೇಳೋರಿಗೆ ದಿಸ್ ಇಸ್ ಮೈ ಆನ್ಸರ್. ಸೊ ನಿಮ್ಮ ಬ್ರೈನ್ನ ರೀವೈರ್ ಮಾಡಿ, ಐ ಡಿಸರ್ವ್ ಇಟ್, ನಾನು 75% ಅಥವಾ 90% ಪಡ್ಕೊಳ್ಳೋಕ್ಕೆ ನನಗೆ ಅರ್ಹತೆ ಇದೆ, ಯೋಗ್ಯತೆ ಇದೆ, ಅಗತ್ಯ ಇದೆ, ನಾನು ಆ ಕಡೆಗೆ ಕೆಲಸ ಮಾಡ್ತೀನಿ ಅಂತ ರೀವೈರ್ ಮಾಡಿ ಪದೇ 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 ರೀವೈರ್ ಮಾಡಿ ಡೆಫಿನೆಟ್ಲಿ ನಿಮ್ಮ ಕಾನ್ಸಂಟ್ರೇಷನು ಆ ಕಡೆಗೆ ಹೋಗುತ್ತೆ, ನೀವು ಗೆಲ್ತಾ ಹೋಗ್ತೀರಿ. ಹೀಗಾಗಿ ಅದೊಂದಿರುತ್ತೆ. ಇನ್ನೊಂದು ನೊಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಜಪಾನಿನ ಒಬ್ಬರು ಸೈಂಟಿಸ್ಟ್, ಐ ಥಿಂಕ್ ಅವರ ಹೆಸರು ಡಾಕ್ಟರ್ ಎಮೋಟೋ ಅಂತ ಅನ್ಸುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಒಂದು 4 ಗ್ಲಾಸಲ್ಲಿ ನೀರಿಡ್ತಾರೆ. ಆ ಗ್ಲಾಸಲ್ಲಿ ನೀರಿಟ್ಟು ಒಂದು ಮ್ಯೂಸಿಯಮಲ್ಲಿ ಇಡ್ತಾರೆ. ಒಂದ್ರ ಮೇಲೆ ಹಿಟ್ಲರ್, ಒಂದ್ರ ಮೇಲೆ ಮದರ್ ತೆರೆಸಾ, ಇನ್ನೊಂದ್ರ ಮೇಲೆ ವಿನ್ಸ್ಟನ್ ಚರ್ಚಿಲ್, ಇನ್ನೊಂದ್ರ ಮೇಲೆ ಇನ್ನೊಬ್ಬರು ಯಾರ್ದೋ ಹೆಸರು, ಚಾರ್ಲಿ ಚಾಪ್ಲಿನ್ ಹೆಸರು, ಹೀಗೆ ಬರೆದಿರ್ತಾರೆ. ಹೋಗೋ ಬರೋರೆಲ್ಲ ಅದನ್ನ ನೋಡ್ಕೊಂಡು ಹೋಗ್ತಾರೆ. ಓಕೆ, ಹೋಗೋ ಬರೋರೆಲ್ಲ ಅದನ್ನು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಒಂದಷ್ಟು ಜನ ಬಂದು ಹೋಗಾದ್ಮೇಲೆ ಆ ನೀರಿನ ಮಾಲಿಕ್ಯುಲರ್ ಫಾರ್ಮುಲಾ ಸ್ಟ್ರಕ್ಚರ್ ಏನಿರುತ್ತೆ ಅದನ್ನು ಮೈಕ್ರೋಸ್ಕೋಪಿನಲ್ಲಿ ಟೆಸ್ಟ್ ಮಾಡಿದಾಗ ಯಾವ ಗ್ಲಾಸಿನ ಮೇಲೆ ಒಳ್ಳೆಯ ಗುಣಗಳಿರುವಂತಹ, ಆದರ್ಶಗಳಿರುವಂತಹ, ನಮ್ಮಲ್ಲಿ ಪಾಸಿಟಿವಿಟಿನ ಹೆಚ್ಚು ಮಾಡುವಂಥ ವ್ಯಕ್ತಿಗಳ ಹೆಸರು ಬರೆದಿದೆಯೋ ಅದ್ರ ಮುಂದೆ ಪಾಸ್ ಆಗೋರೆಲ್ಲ ಆ ಎನರ್ಜಿನ ಅದಕ್ಕೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಆ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಬ್ಯೂಟಿಫುಲ್ ಆಗಿರುತ್ತೆ. ಆ್ಯಂಡ್ ಈ ಏನದು ನಮ್ಮ ಹಿಟ್ಲರ್ದಾಗಿರ್ಬೋದು, ಈ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ನಮ್ಮಲ್ಲಿ ತರುವಂತಹ ವ್ಯಕ್ತಿಗಳೇನಿದ್ದಾರೆ ಅವ್ರ ಮುಂದೆ ಹೀಗೆ ಪಾಸ್ ಆದಾಗ ಅವ್ರ ಎಮೋಷನ್ಸ್ ಏನು ಕೊಟ್ಟಿರ್ತಾರಲ್ಲ ಆ ಇಡೀ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಕೆಟ್ಟದಾಗಿ ಬದಲಾಗಿರುತ್ತೆ, ತುಂಬ ಡಿಫಾರ್ಮೇಟಿವ್ ಆಗಿ ಬದಲಾಗಿರುತ್ತೆ. ಇಟ್ ಇಸ್ ದೇರ್ ಆನ್ ಯೂಟ್ಯೂಬ್, ನೀವು ಅದನ್ನ ಚೆಕ್ ಮಾಡ್ಬೋದು. ಈ ರೀತಿ ನೊಸಿಬೋ ಎಫೆಕ್ಟ್ ಅನ್ನೋದು ತುಂಬ ಮನುಷ್ಯನ ಮೇಲೆ ಒಂದು ಸೆಕೆಂಡ್ ಬರುವಂಥ ನೆಗೆಟಿವ್ ಆಲೋಚನೆ ಕೂಡ ಬಹಳವಾಗಿ ರಿವೈರ್ ಆಗ್ಬೋದು, ಬಹಳವಾಗಿ ನಿಮ್ಮ ಇಡೀ ಪ್ರಗತಿಯನ್ನು ಕುಂಠಿತ ಮಾಡ್ಬೋದು. US ಅಲ್ಲಿರುವಂತಹ ಒಂದು ಜೈಲಿನಲ್ಲಿ ಒಂದು ಎಕ್ಸ್ಪೆರಿಮೆಂಟೇಷನ್ ನಡೆಯುತ್ತೆ. ಇನ್ನೇನು ಮರಣದಂಡನೆಗೆ ಒಳಗಾಗಿರುವಂತಹ ಒಬ್ಬ ಕೈದಿಗೆ ಏನು ಮಾಡ್ತಾರೆ ಅಂತಂದ್ರೆ ಅವನನ್ನ ಒಂದು 15 ದಿನಗಳ ಕಾಲ ನಿನ್ನನ್ನು ಹಾವು ಕಚ್ಚಿ ಸಾಯಿಸ್ತೀವಿ, ಹಾವಿಂದ ಕಚ್ಚಿಸಿ ನಿನ್ನನ್ನು ಸಾಯಿಸ್ತೀವಿ ಅಂತ ಮೈಂಡಲ್ಲಿ ಫಿಕ್ಸ್ ಮಾಡ್ತಾ ಇರ್ತಾರೆ. ಕೊನೆಗೆ ಅವನನ್ನ ಒಂದು ಚೇರ್ ಮೇಲೆ ಕೂಡಿಸ್ತಾರೆ, ಕಣ್ಣು ಕಟ್ತಾರೆ, ಒಂದು ಪಿನ್ ತಗೊಂಡು ಚುಚ್ತಾರೆ, ಹಾವು ಕಚ್ಚಿತು ಅಂತ ಅವ್ನು ಸತ್ತೇ ಹೋಗ್ತಾನೆ. ಯಾಕಂದ್ರೆ ನಿಮ್ಮ ಬ್ರೈನ್ ಅಷ್ಟು ವೈರ್ ಆಗಿರುತ್ತೆ. ದಟ್ ಇಸ್ ದ ಮೋಸ್ಟ್ ಪವರ್ಫುಲ್. ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳೋ ಹಾಗೆ ನಿನ್ನ ಮೆದುಳಿಗಿಂತ ಅಥವಾ ನಿನ್ನ ಅಂತಃಶಕ್ತಿಗಿಂತ ದೊಡ್ಡ ಪವರ್ಫುಲ್ ಇಡೀ ಪ್ರಪಂಚವೇ, ಇಡೀ ಬ್ರಹ್ಮಾಂಡನೇ ನಿನ್ನ ತಲೆಯಲ್ಲಿದೆ ಅಂತ ಹೇಳ್ತಾನೆ. ಅದು ಭಗವಂತನ ಮತ್ತೆ ನಿನ್ನ ಮಧ್ಯೆ ಇರುವಂತಹ ತಂತು. ಅದನ್ನು ನಾವು ಹಿಡಿದಿಟ್ಕೋತಾ ಇದೀವಿ ನಮ್ಮ ಲಿಮಿಟೇಷನ್ಸ್ ಇಂದ. ಬಿಟ್ರೆ ಎಲ್ಲವನ್ನೂ ಸೃಷ್ಟಿ ಮಾಡುವಂತಹ ಒಂದು ಅತ್ಯದ್ಭುತವಾದಂತಹ ಶಕ್ತಿ ಇದೆ. ಅದರಲ್ಲಿ ಕೇವಲ 10% ನಾವು ಮನುಷ್ಯ ಬಳಸ್ತಾ ಇಲ್ಲ ಅನ್ನುವಂಥದ್ದು ನಮಗೆ ಗೊತ್ತೇ ಇದೆ. ಸೊ ಎಷ್ಟೆಲ್ಲ ಸೃಷ್ಟಿ ಮಾಡ್ಬೋದು ಅನ್ನೋದ್ರ ಅಗತ್ಯ ಅಲ್ಲಿದೆ. ಸೊ ಹೀಗಾಗಿ ಆ ನೊಸಿಬೋ ಎಫೆಕ್ಟ್ ಅಥವಾ ನೆಗೆಟಿವ್ ಎಫೆಕ್ಟ್ ಅನ್ನೋದು ಕೂಡ ನಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಆಗೋದಕ್ಕೆ
ಅಣು ಮಾಡ್ಕೊಡ್ತಾ ಇರಲ್ಲ, ಅದು ಕೂಡ ಎಲ್ಲೋ ಒಂದ್ ಕಡೆ ಅಡ್ಡಿಯಾಗಿ ನಿಂತ್ಕೊಳ್ಳುತ್ತೆ. ಕಾವ್ಯಶಾಸ್ತ್ರಿ ಅವರು ಮ್ಯಾನಿಫೆಸ್ಟೇಷನ್ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಮ್ಯಾನಿಫೆಸ್ಟೇಷನ್ನ ಮಾಡೋದ್ರಿಂದ ಯಾವೆಲ್ಲ ಲಾಭಗಳಿದೆ, ಇನ್ನಷ್ಟು ವಿಚಾರಗಳ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಅವರು ತಿಳಿಸ್ಕೊಡ್ತಾರೆ. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ನಮಸ್ಕಾರ. ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಸಾಮಾಜಿಕ ಜಾಲತಾಣಗಳಾದ ಯೂಟ್ಯೂಬ್, ಎಕ್ಸ್ ಖಾತೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ವಾಟ್ಸ್ಆ್ಯಪ್ನಲ್ಲೂ ಕೂಡ ನೋಡಬಹುದು.